Hello students, welcome back to my channel. Second year biology ಅಲ್ಲಿ genetics unit ನ first lesson and first chapter principle of inheritance and variation ಇದೆ. So ಇದು ಒಂದು high weightage lesson. ಇದರಲ್ಲಿ ಲಾಸ್ಟ್ ಪಾರ್ಟ್ ಕ್ರೋಮೋಸೋಮಲ್ ಡಿಸಾರ್ಡರ್. ಆ ಟಾಪಿಕ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದ್ರೆ ಏನು, ಮತ್ತೆ ಮೆಂಡೆಲಿಯನ್ ಡಿಸಾರ್ಡರ್ ಮತ್ತೆ ಕ್ರೋಮೋಸೋಮಲ್ ಡಿಸಾರ್ಡರ್ಗೆ ಏನ್ ಡಿಫರೆನ್ಸ್ ಇದೆ, ಯಾಕೆ ಈ ತರ ಆಗುತ್ತೆ, ಯಾವ ರೀತಿ ಆಗುತ್ತೆ, ಮತ್ತೆ NCERT ಅಲ್ಲಿ ಕೊಟ್ಟಿರೋ 3 ಡಿಸಾರ್ಡರ್ಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ 2 ಟೈಪ್ಸ್ ಇದೆ, ಕ್ರೋಮೋಸೋಮಲ್ ಮತ್ತೆ ಮೆಂಡೆಲಿಯನ್ ಡಿಸಾರ್ಡರ್. ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದ್ರೆ ಏನು, ಮೆಂಡೆಲಿಯನ್ ಡಿಸಾರ್ಡರ್ ಅಂದ್ರೆ ಏನು, ಡಿಫರೆನ್ಸ್ ನೋಡೋಣ. ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಅಂದ್ರೆ ನೋಡಿ, ಈ ಕ್ರೋಮೋಸೋಮ್ ಇದೆ, ಈ ಕ್ರೋಮೋಸೋಮಿನ ಸ್ಟ್ರಕ್ಚರ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅಥವಾ ಕ್ರೋಮೋಸೋಮಿನ ನಂಬರ್ ಏನಾದ್ರೂ ಚೇಂಜ್ ಆದ್ರೆ, ಯೂಶಲಿ ಎಷ್ಟಿರ್ಬೇಕು, ಹ್ಯೂಮನ್ಸ್ ಎಕ್ಸಾಂಪಲ್ ತಗೊಂಡಾಗ ಹ್ಯೂಮನ್ಸ್ ಅಲ್ಲಿ 46 ಕ್ರೋಮೋಸೋಮ್ ಇರಬೇಕು. ಅದಕ್ಕಿಂತ ಒಂದ್ ಜಾಸ್ತಿ ಆದ್ರೆ ಒಂದ್ ಕಡಿಮೆ ಆದ್ರೆ, ಲೈಕ್ ಕ್ರೋಮೋಸೋಮಿನ ನಂಬರ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅಥವಾ ಅದ್ರ ಸ್ಟ್ರಕ್ಚರ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅಂತ ಡಿಸಾರ್ಡರ್ ಗೆ ನಾವೇನಂತ ಕರಿತೀವಿ, ಕ್ರೋಮೋಸೋಮಲ್ ಡಿಸಾರ್ಡರ್. ಮೆಂಡೆಲಿಯನ್ ಡಿಸಾರ್ಡರ್ ಅಂತ ಅಂದ್ರೆ, ಈಗ ನೋಡಿ DNA ಇದೆ, DNA ಇಲ್ಲಿರುವಂತ ಒಂದು ಫಂಕ್ಷನಲ್ ಪಾರ್ಟಿಗೆ ಏನಂತ ಕರಿತೀವಿ ನಾವು, ಜೀನ್. ಸೊ ದಟ್ ಜೀನ್ ಯಾಕೆ ಫಂಕ್ಷನಲ್ ಪಾರ್ಟ್ ಅಂದ್ರೆ, ಅದು ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆಗಿ ಲಾಸ್ಟ್ ಗೆ ಪ್ರೋಟೀನ್ ಆಗುತ್ತೆ. ಇದು ಒಂದ್ ಜನರೇಷನ್ ಇಂದ ಇನ್ನೊಂದ್ ಜನರೇಷನ್ ಗೆ ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಾ ಇದೆ. ಸೊ ಈ ಜೀನ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ, ಸೊ ಈ ಪಾರ್ಟ್ ಏನಂತ ಕರಿತಾ ಇದೀವಿ, ಜೀನ್. ಫಂಕ್ಷನಲ್ ಪಾರ್ಟ್ ಆಫ್ DNA. ಈ ಜೀನ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಮೆಂಡೆಲಿಯನ್ ಡಿಸಾರ್ಡರ್. ಕ್ರೋಮೋಸೋಮಿನ ಸ್ಟ್ರಕ್ಚರ್ ಅಥವಾ ನಂಬರ್ ಅಲ್ಲಿ ಚೇಂಜ್ ಆದ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್, ಜೀನ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅದು ಮೆಂಡೆಲಿಯನ್ ಡಿಸಾರ್ಡರ್. ನೆಕ್ಸ್ಟ್, ಕ್ರೋಮೋಸೋಮಲ್ ಡಿಸಾರ್ಡರ್ ಕೆನಾಟ್ ಬಿ ಟ್ರಾನ್ಸ್ಮಿಟೆಡ್. ಒಂದ್ ಜನರೇಷನ್ ಇಂದ ಇನ್ನೊಂದ್ ಜನರೇಷನ್ ಗೆ ಟ್ರಾನ್ಸ್ಮಿಟ್ ಆಗಲ್ಲ ಈ ಡಿಸಾರ್ಡರ್. ಒಂದ್ ಜನರೇಷನ್ ಅಲ್ಲಿ ನೋಡಿದ್ರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರೋದಿಲ್ಲ. ಯಾಕಂದ್ರೆ ಜೆನೆಟಿಕ್ ಲೆವೆಲ್ ಅಲ್ಲಿ ಅಂದ್ರೆ ಜೀನ್ ಲೆವೆಲ್ ಅಲ್ಲಿ ಏನು ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋದು ಕ್ರೋಮೋಸೋಮಿನ ಸ್ಟ್ರಕ್ಚರ್ ಅಲ್ಲಿ, ಅದು ಡಿವಿಷನ್ ಆಗ್ಬೇಕಾದ್ರೆ ಚೇಂಜ್ ಆಗಿದೆ. ಸೊ ಅದು ನೆಕ್ಸ್ಟ್ ಜನರೇಷನ್ ಗೆ ಟ್ರಾನ್ಸ್ಫರ್ ಅಥವಾ ಟ್ರಾನ್ಸ್ಮಿಟ್ ಆಗಲ್ಲ. ಆದ್ರೆ ಮೆಂಡೆಲಿಯನ್ ಡಿಸಾರ್ಡರ್ ಇದೆ ಅಲ್ಲ, ಅದು ಒಂದ್ ಜನರೇಷನ್ ಅಂತ ಇನ್ನೊಂದ್ ಜನರೇಷನ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾಕಂದ್ರೆ ಚೇಂಜ್ ಆಗಿರೋದು ಜೀನ್ ಲೆವೆಲ್ ಅಲ್ಲಿ. ಸೊ gene is a carrier of the information, so it is transmitted to the next generation. Next, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ನ ನಾವು ಪೆಡಿಗ್ರಿ ಚಾರ್ಟ್ ಹಾಕ್ಬಿಟ್ಟು ನೋಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದು ಜನರೇಷನ್ ಇಂದ ಜನರೇಷನ್ ಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಆದ್ರೆ ಮೆಂಡೆಲಿಯನ್ ಡಿಸಾರ್ಡರ್ ನ ನಾವು ಪೆಡಿಗ್ರಿ ಚಾರ್ಟ್ ಹಾಕ್ಬಿಟ್ಟು ನಾವು ಕಂಡುಹಿಡಿಬಹುದು. ನೆಕ್ಸ್ಟ್, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ NCERT ಅಲ್ಲಿ ಅಂತಂದ್ರೆ, ಮೇನ್ ಆಗಿ ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಮತ್ತೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಮೆಂಡೆಲಿಯನ್ ಡಿಸಾರ್ಡರ್ಸ್ ಗೆ ಏನೇನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ NCERT ಅಲ್ಲಿ ಅಂದ್ರೆ, ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ, ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಸೀಮಿಯಾ, ಇದೆಲ್ಲ ಮೆಂಡೆಲಿಯನ್ ಡಿಸಾರ್ಡರ್ಸ್ ಗೆ ಕೊಟ್ಟಿರೋ ಎಕ್ಸಾಂಪಲ್ಸ್. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ಮೆಂಡೆಲಿಯನ್ ಡಿಸಾರ್ಡರ್ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ನಾವಿವಾಗ ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಯಾವ್ದಂದ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಈಗ ನೋಡೋಣ. ಕ್ರೋಮೋಸೋಮಲ್ ಡಿಸಾರ್ಡರಿನ ಕಾಸ್, ಯಾಕೆ ಇದು ಆಗುತ್ತೆ, ಎಲ್ಲಾಗುತ್ತೆ ಅಂತ ಹೇಳಿ ಈಗ ಡಿಸ್ಕಸ್ ಮಾಡೋಣ. ಸೊ ನಾವು ಏನಂತ ತಿಳ್ಕೊಂಡ್ವಿ, ಒಂದು ಕ್ರೋಮೋಸೋಮಿನ ನಂಬರ್ ಅಥವಾ ಸ್ಟ್ರಕ್ಚರ್, ಕ್ರೋಮೋಸೋಮಿನ ನಂಬರ್ ಅಥವಾ ಸ್ಟ್ರಕ್ಚರ್ ಚೇಂಜ್ ಆದ್ರೆ ಅದನ್ನ ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡ್ಯೂ ಟು ಆಬ್ಸೆನ್ಸ್, ಒಂದು ಕಡಿಮೆ ಆದ್ರೆ ಅಥವಾ ಎಕ್ಸೆಸ್ ಏನಾದ್ರೂ ಜಾಸ್ತಿ ಆದ್ರೆ, ಆರ್ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಅಂದ್ರೆ ಅದರ ಸ್ಟ್ರಕ್ಚರ್ ಅಲ್ಲಿ ಏನಾದ್ರು ಅರೇಂಜ್ಮೆಂಟ್ ಅಲ್ಲಿ ಏನಾದ್ರು ಚೇಂಜ್ ಆದ್ರೆ, ಒಂದು ಅಥವಾ ಎರಡು ಕ್ರೋಮೋಸೋಮ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಅದನ್ನ ನಾವು ಒಂದು ಎರಡು ಅಥವಾ ಒಂದಕ್ಕಿಂತ ಜಾಸ್ತಿ ಕ್ರೋಮೋಸೋಮ್ ಅಲ್ಲಿ ಏನಾದ್ರು ಈ ತರ ಚೇಂಜಸ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಕ್ರೋಮೋಸೋಮಲ್ ಡಿಸಾರ್ಡರ್. ಇದರಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಸ್ಟ್ರಕ್ಚರ್, ಕ್ರೋಮೋಸೋಮಿನ ಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಆದ್ರೆ ಏನೇನಾಗುತ್ತೆ ಅಂತ ನಾವಿವಾಗ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇಲ್ಲ. ಸೊ ಕ್ರೋಮೋಸೋಮಿನ ನಂಬರ್ ಅಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಸೊ ಸ್ಟ್ರಕ್ಚರ್ ಬಗ್ಗೆ ಮತ್ತೆ ಬೇರೆ ಇದೆ, ಡಿಲೀಷನ್, ಡುಪ್ಲಿಕೇಶನ್, ಟ್ರಾನ್ಸ್ಲೋಕೇಶನ್ ಅಂತ ಬೇರೆ ಬೇರೆ ಇದೆ. ಸೊ ಅದನ್ನ ನಾವು ನಾನು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಂದ್ರೆ ಕ್ರೋಮೋಸೋಮಿನ ನಂಬರ್ ಅಲ್ಲಿ ಏನಾದ್ರು ಚೇಂಜ್ ಆದ್ರೆ ಯಾವ ತರ ಡಿಸಾರ್ಡರ್ಸ್ ಆಗುತ್ತೆ ಅಂತ ನಾವಾಗ ನೋಡೋಣ. ನೋಡಿ, ಈಗ ಈ 2 ಸೆಂಟೆನ್ಸ್ ಇದೆಲ್ಲ, ಇದನ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇದೇ ಸೇಮ್ ಸೆಂಟೆನ್ಸ್ ಮೊನ್ನೆ ರೀನೀಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ನಾನು ಹೇಳ್ತೀನಿ ಯಾವ ತರ ಅಂತ ನೋಡಿ. ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಆಫ್ ಕ್ರೋಮ್ಯಾಟಿಡ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಸೈಕಲ್ ರಿಸಲ್ಟ್ಸ್ ಇನ್ ದ ಗೇನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್ ಅಂತಾದ್ರೆ, ಸೆಗ್ರಿಗೇಷನ್ ಅಂತ ಅಂದ್ರೆ ಏನು, ಸಪರೇಷನ್. ನೋಡಿ, ಮೈಟೋಸಿಸ್ ಅಥವಾ ಮಿಯೋಸಿಸ್, ಅನಾಫೇಸ್ ಅಲ್ಲಿ ಏನಾಗುತ್ತೆ, 2 ಸ್ಟೇಜಸ್ ಅಲ್ಲಿನೂ ಮೇನ್ ಆಗಿ ಮಿಯೋಸಿಸ್ ತಗೊಳ್ಳೋಣ. ಇಲ್ಲಿ ಏನಾಗುತ್ತೆ, ಅನಾಫೇಸ್ ಅಲ್ಲಿ ಯೂಶಲಿ ಏನಾಗಬೇಕು, ಕ್ರೋಮ್ಯಾಟಿಡ್ಸ್ ಸಪರೇಟ್ ಆಗಬೇಕು. ಸೊ ಸೆಗ್ರಿಗೇಷನ್ ಆಫ್ ಕ್ರೋಮ್ಯಾಟಿಡ್ಸ್, ಒಂದು ನಾರ್ತ್ ಪೋಲ್ ಒಂದು ಸೌತ್ ಪೋಲಿಗೆ ಸಪರೇಟ್ ಆಗಬೇಕು. ಬಟ್ ಆ ತರ ಸಪರೇಟ್ ಆಗೋದಿಲ್ಲ.
ಸೊ ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಅಂದ್ರೆ ಸಪ್ರೇಷನ್. ಸೊ ಸಪ್ರೇಷನ್ ಆಗ್ಲಿಲ್ಲ, ಒಂದು ಕ್ರೋಮೋಸೋಮ್ ಏನಾಗ್ಬಿಡ್ತು, ನಾಟ್ ಪೋಲಿ ಹೋಗ್ಬಿಡ್ತು. ಸೊ ನಂಬರ್ ಚೇಂಜ್ ಆಯ್ತಲ್ಲ ಇಲ್ಲಿ. ಸೊ ನಂಬರ್ ಚೇಂಜ್ ಆಗಿರೋದಕ್ಕೆ ಈ ಡಿಸಾರ್ಡರ್ ಬರ್ತಾ ಇದೆ. ಸೊ ಸಿ, ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಆಫ್ ಕ್ರೊಮ್ಯಾಟಿಡ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಸೈಕಲ್ ರಿಸಲ್ಟ್ಸ್ ಇನ್, ಒಂದು ಜಾಸ್ತಿ, ಒಂದ್ ಸೈಡ್ ಜಾಸ್ತಿ ಆಯ್ತು, ಒಂದ್ ಸೈಡ್ ಕಡಿಮೆ ಆಯ್ತು. ಸೊ ಐದರ್ ಇಟ್ಸ್ ಅ ಗೇನ್ ಆರ್ ಎಲ್ಸ್ ಲಾಸ್ ಆಫ್ ಕ್ರೋಮೋಸೋಮ್. ಸೊ ದಿಸ್ ಕಂಡೀಷನ್, ಈ ತರ ಕಂಡೀಷನ್ಗೆ ನಾವೇನಂತ ಕರಿತೀವಿ, ಅನ್ಯೂಪ್ಲಾಯ್ಡಿ, ಚೇಂಜ್ ಇನ್ ಇಟ್ಸ್ ನಂಬರ್ ವೇರ್ ಓನ್ಲಿ ಅ ಗೇನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್ ಟೇಕ್ಸ್ ಪ್ಲೇಸ್. ಓಕೆ, ಇದಕ್ಕೆ ಏನಂತ ಕರಿತೀವಿ, ಅನ್ಯೂಪ್ಲಾಯ್ಡಿ. ಇನ್ನೊಂದು ಕಂಡೀಷನ್ ಇದೆ. ಫಸ್ಟ್ ಪ್ಲಾಯ್ಡಿ ಅಂತ ಅಂದ್ರೆ ಏನು, ಎಷ್ಟು ಸೆಟ್ ಇದೆ ಕ್ರೋಮೋಸೋಮ್, ಅದನ್ನ ನಾವೇನಂತ ಕರಿತೀವಿ, ಪ್ಲಾಯ್ಡಿ ಅಂತ ಕರಿತೀವಿ. ಸಪೋಸ್ ಕೆಲವೊಂದು ಆರ್ಗಾನಿಸಮ್ಸ್ ಅಲ್ಲಿ ಈ ತರ ಅರೇಂಜ್ ಆಗಿರುತ್ತೆ, ಒಂದೊಂದೇ ಕ್ರೋಮೋಸೋಮ್ ಕಂಪ್ಲೀಟ್ ಆಗಿ. ಸೊ ಇದನ್ನ ಏನಂತ ಕರಿತೀವಿ, ಹ್ಯಾಪ್ಲಾಯ್ಡ್. ಬಟ್ ಮೆಜಾರಿಟಿ ಆಫ್ ದ ಆರ್ಗಾನಿಸಮ್ ಲೈಕ್ ಅಸ್ ವಿ ಆರ್ ಡಿಪ್ಲಾಯ್ಡ್. ಎಲ್ಲ ಕ್ರೋಮೋಸೋಮ್ ಯಾವ ತರ ಅರೇಂಜ್ ಆಗಿದೆ, ಎರಡೆರಡು ಅಂದ್ರೆ ಪೇರ್ಸ್ ಅಲ್ಲಿ ಅರೇಂಜ್ ಆಗಿದೆ. ಈ ತರ ಎಷ್ಟು ಪೇರ್ಸ್ ಇದೆ, 23 ಪೇರ್ಸ್ ಅಂದ್ರೆ 46 ಕ್ರೋಮೋಸೋಮ್ಸ್ ಇದೆ. ಸೊ ಈಗ ಇಲ್ಲಿ ಇದು ನಾರ್ಮಲ್ ಕಂಡೀಷನ್, ಹೌದಾ. ಸೊ ಈಗ ಏನಾಯ್ತು ಅಂದ್ರೆ ಒಂದ್ ಎಕ್ಸ್ಟ್ರಾ ಆಯ್ತು ನೋಡಿ, ಪ್ರತಿಯೊಂದು ಸೆಟ್ಟಿಗೂ ಪ್ರತಿಯೊಂದು ಪೇರಿಗೂ ಒಂದೊಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಯ್ತು. ಸೊ ನಾರ್ಮಲ್ ಆಗಿ ಏನಂತ ಕರಿತೀವಿ, ಇದು ಹ್ಯಾಪ್ಲಾಯ್ಡ್, ಎರಡೆರಡು ಇದ್ರೆ ಡಿಪ್ಲಾಯ್ಡ್ ಅಂತ ಕರಿತಾ ಇದ್ವಿ. ಆದ್ರೆ ಈಗ ಏನಾಯ್ತು ಅಂದ್ರೆ ಪಾಲಿಪ್ಲಾಯ್ಡ್ ಕಂಡೀಷನ್ ಆಯ್ತು, ಒಂದೊಂದು ಕ್ರೋಮೋಸೋಮ್ ಪ್ರತಿ ಪೇರಲ್ಲೂ ಏನಾಯ್ತು, ಎಕ್ಸ್ಟ್ರಾ ಆಯ್ತು. ಸೊ ಇಂಥ ಕಂಡೀಷನ್ಗೆ ಏನಂತ ಕರಿತೀವಿ, ಪಾಲಿಪ್ಲಾಯ್ಡಿ. ಸಿ, ಯಾಕೆ ಈ ತರ ಆಗುತ್ತೆ ಅಂತಂದ್ರೆ, ಟೀಲೋಫೇಸ್ ಆದ್ಮೇಲೆ, ಯೂಶಲಿ ಟೀಲೋಫೇಸ್ ಆದ್ಮೇಲೆ ಏನಾಗ್ಬೇಕು, ಎರಡು ಸೆಲ್ ಸಪ್ರೇಟ್ ಆಗ್ಬೇಕು, ಡೂಪ್ಲಿಕೇಟ್ ಆಗಿರೋದು ಎರಡೂ ಸಪ್ರೇಟ್ ಆಗಿ ಹೋಗ್ಬೇಕು. ಬಟ್ ಏನಾಗುತ್ತೆ, ಟೀಲೋಫೇಸ್ ಆದ್ಮೇಲೆ ಸಪ್ರೇಷನ್ ಆಗೋದಿಲ್ಲ, ಅಂದ್ರೆ ಸೈಟೋಕೈನಸಿಸ್ ಆಗೋದಿಲ್ಲ. ಸೈಟೋಕೈನಸಿಸ್ ಮೀನ್ಸ್ ಫಾರ್ಮೇಶನ್ ಆಫ್ ಸೆಲ್ ವಾಲ್, ಸೊ ದಟ್ ಟೂ ಸೆಲ್ಸ್, ಸೆಲ್ ಅಥವಾ ಸೆಲ್ ಮೆಂಬ್ರೇನ್, ಟೂ ಸೆಲ್ಸ್ ಸಪರೇಟ್ ಆಗಿ ಡಿವೈಡ್ ಆಗೋದು. ಸೊ ಆ ಡಿವಿಷನ್ ಆಗ್ತಾ ಇಲ್ಲ, ಸೊ ಸೆಲ್ ಡಿವಿಷನ್ ಆಗ್ತಾ ಇಲ್ಲ, ಸೊ ಸೈಟೋಕೈನಸಿಸ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಏನಾಯ್ತು, ಎಲ್ಲ ಡಬಲ್, ಪ್ರತಿಯೊಂದು ಸೆಲ್ ಅಲ್ಲಿ ಡಬಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ನೋಡ್ತಾ ಬರ್ತೀವಿ. ಸೊ ಇಂಥ ಕಂಡೀಷನ್ಗೆ ಏನಂತ ಕರಿತೀವಿ, ಪಾಲಿಪ್ಲಾಯ್ಡಿ. ಸೊ ಇದು ಯೂಶುವಲಿ ಅನಿಮಲ್ಸ್ ಅಲ್ಲಿ ಜಾಸ್ತಿ ನೋಡಕ್ಕೆ ಸಿಗೋದಿಲ್ಲ. ಇದ್ರೂನು, ಇಂಥ ಕಂಡೀಷನ್ ಇದ್ರೂನು ಬೇಬಿ ಡೆವಲಪ್ ಆಗೋಕ್ಕಿಂತ ಮುಂಚೆನೆ ಅಬೋರ್ಷನ್ ಆಗ್ಬಿಟ್ಟು ಅಥವಾ ಫೀಟಸ್ ಅದ್ರಲ್ಲೇನೆ ಸತ್ತೋಗುತ್ತೆ, ಅಥವಾ ಡೆವಲಪ್ ಆದ್ಮೇಲೆನು, ಏನಾದ್ರೂ ಡೆಲಿವರಿ ಆದ್ಮೇಲೆನು ಅಂತ ಬೇಬಿ ಜಾಸ್ತಿ ದಿನ ಬದುಕಿರಲ್ಲ. ಸೊ ಈ ಕಂಡೀಷನ್ ನಾರ್ಮಲ್ ಆಗಿ ನಾವು ಪ್ಲಾಂಟ್ಸ್ ಅಲ್ಲಿ ನೋಡ್ತೀವಿ. ಎಕ್ಸಾಂಪಲ್ ಅಂದ್ರೆ ನಾವ್ ಇವಾಗ ವೀಟ್, ಗೋಧಿ ತಿಂತೀವಲ್ಲ, ಅದು ಹೆಕ್ಸಾಪ್ಲಾಯ್ಡ್ ಕಂಡೀಷನ್, 6N ಇರುತ್ತೆ. ಸೊ ನೋಡೋಣ ಏನಂತ ಡೆಫಿನೇಷನ್. ಫೇಲ್ಯೂರ್ ಆಫ್ ಸೈಟೋಕೈನಸಿಸ್ ಆಫ್ಟರ್ ಟೀಲೋಫೇಸ್ ಸ್ಟೇಜ್ ಆಫ್ ಸೆಲ್ ಡಿವಿಷನ್. ಟಿಮ್ಯಾಟ್ ಸ್ಟೇಜ್ ಇದನ್ನ ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ಟೀಲೋಫೇಸ್ ಆದ್ಮೇಲೆ ಏನಾಗಬೇಕು, ಸೈಟೋಕೈನಸಿಸ್ ಆಗ್ಬೇಕು. ಸೊ ಸೈಟೋಕೈನಸಿಸ್ ಆಗ್ಲಿಲ್ಲ, ಸೊ ಹಂಗಾಗಿ ಏನಾಯ್ತು, ಕ್ರೋಮೋಸೋಮಿನ ನಂಬರ್ ಏನಾಯ್ತು, ಡಬಲ್ ಆಯ್ತು. ಸೊ ದಿಸ್ ಕೈಂಡ್, ದಟ್ ಈಸ್ ಇನ್ಕ್ರೀಸ್ ಇನ್ ಅ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್. ಟೋಟಲ್ ಸೆಟ್ಟಿನ ದಟ್ ಈಸ್ ಡಿಪ್ಲಾಯ್ಡ್ ಇದ್ದು ಒಂದ್ ಸೆಟ್ ಇದೆ, ಅದೆಲ್ಲ ಜಾಸ್ತಿ ಆಯ್ತು, ಟ್ರಿಪ್ಲಾಯ್ಡ್ ಅಥವಾ ಟೆಟ್ರಾಪ್ಲಾಯ್ಡ್, ಹೆಕ್ಸಾಪ್ಲಾಯ್ಡ್, ಈ ತರ. ಸೊ ಹೋಲ್ ಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಅಂತ ಕಂಡೀಷನ್ಗೆ ಏನಂತ ಕರಿತೀವಿ, ಪಾಲಿಪ್ಲಾಯ್ಡಿ, ವಿಚ್ ಇಸ್ ಯೂಶುವಲಿ ಸೀನ್ ಇನ್ ಪ್ಲಾಂಟ್ಸ್. It is not, it is common condition in plants, but it is not that much seen in animals. So this is ಏನು ಕ್ರೋಮೋಸೋಮಲ್ ಡಿಸಾರ್ಡರ್ ಯಾಕೆ ಆಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ಹೇಳಿ ಇವಾಗ ನೋಡ್ತೀವಿ ಡೀಟೇಲ್ ಆಗಿ. ಇದನ್ನೇ ನಾನು ಇವಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇದನ್ನ ಹೆಂಗೆ ಕಂಡುಹಿಡಿತಾರೆ ಅಂತ ನೋಡೋಣ. ಸೊ ಅದನ್ನ ಕಂಡುಹಿಡಿಲಿಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇದರ ಡಿಸಾರ್ಡರ್ ಆಗಿದೆ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಸಪೋಸ್ ಈಗ ಫೀಟಸ್ ಡೆವಲಪ್ ಆಗ್ತಿದೆ, ಅದ್ರ ಸರೌಂಡಿಂಗ್ ಒಂದು ಫ್ಲೂಯಿಡ್ ಇರುತ್ತೆ, ಎಮ್ನಿಯೋಟಿಕ್ ಫ್ಲೂಯಿಡ್. ಅದರಿಂದ ಸ್ವಲ್ಪ ಸೆಲ್ಸ್ ತಗೊಂತಾರೆ, ಆ ಫ್ಲೂಯಿಡ್ ಅಲ್ಲಿ ಬೇಬಿ ಡೆವಲಪ್ ಆಗ್ತಿರೋ ಸೆಲ್ಸ್ ಇರುತ್ತೆ, ಅಲ್ಲಿ ಆ ಸ್ಯಾಂಪಲ್ ತಗೊಂತಾರೆ ನೀಡಲ್ ಹಾಕ್ಬಿಟ್ಟು. ಸೊ ಆ ಸೆಲ್ ನ ಎಕ್ಸಾಮೈನ್ ಮಾಡಿದಾಗ ಕ್ರೋಮೋಸೋಮ್ಸ್ ನ ಅರೇಂಜ್ಮೆಂಟ್ ತೋರಿಸುತ್ತೆ. ಸೊ ಈ ತರ ಅರೇಂಜ್ಮೆಂಟ್ ಆಗಿರೋ ಕ್ರೋಮೋಸೋಮ್, ಸೊ ಈ ತರ ಅರೇಂಜ್ಮೆಂಟ್ ಆಗಿರೋ ಕ್ರೋಮೋಸೋಮ್ಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾರಿಯೋಟೈಪಿಂಗ್. ಸಿ, ಕ್ಯಾರಿಯೋಟೈಪಿಂಗ್ ಇಸ್ ಅ ಟೆಸ್ಟ್ ಟು ಎಕ್ಸಾಮೈನ್ ಕ್ರೋಮೋಸೋಮ್ಸ್ ಇನ್ ಅ ಸ್ಯಾಂಪಲ್ ಆಫ್ ಸೆಲ್ಸ್. ಸೊ ಈ ತರ ಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ, ಕ್ಯಾರಿಯೋಟೈಪಿಂಗ್. ನೋಡಿ ಎಷ್ಟು ಇದೆ, ಟೋಟಲ್ ಆಗಿ 23 ಪೇರ್ಸ್ ಅಂದ್ರೆ 46 ಕ್ರೋಮೋಸೋಮ್ ಇಲ್ಲಿ ಅರೇಂಜ್ ಆಗಿದೆ. ಈಗ ನೋಡಿ ಇಲ್ಲಿರೋ 22 ಏನಿದೆ ಆಟೋಸೋಮ್ಸ್, ಒಂದು ಮಾತ್ರ ಸೆಕ್ಸ್ ಕ್ರೋಮೋಸೋಮ್, ದಟ್ ಈಸ್ allosome. If this allosome is XY, then that individual is male, and if this allosome is XX, and that individual is female. ಸೊ ಮೇಲ್ ಮತ್ತೆ ಫೀಮೇಲ್ ಅಂತ ಗೊತ್ತಾಯ್ತು. ಮತ್ತೆ ಈ ಕ್ರೋಮೋಸೋಮ್ ಅಲ್ಲಿ ಏನಾದ್ರೂ ಚೇಂಜಸ್ ಇದೆನಾ ಅಂತ ಹೇಳಿ ನಾವು ಕ್ಯಾರಿಯೋಟೈಪಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ದಟ್ ಈಸ್ ಆ ಟೆಸ್ಟ್ ಏನಂತ ಕರಿತೀವಿ, ಎಮ್ನಿಯೋಸೆಂಟಸಿಸ್. ಬಟ್ ದ ಥಿಂಗ್ ಇಸ್, ದಿಸ್ ಈಸ್ ಬ್ಯಾನ್ಡ್ ಇನ್ ಇಂಡಿಯಾ. ಇದನ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಲಾಗಿದೆ. ಯಾಕಂದ್ರೆ ಇದರಿಂದ ಡೆವಲಪ್ ಆಗ್ತಿರೋ ಬೇಬಿ ಮೇಲ ಫೀಮೇಲ್ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಬಟ್
ಇಟ್ ಈಸ್ ಕಾಮನ್ ಇನ್ ಅದರ್ ಕಂಟ್ರೀಸ್. ಏನಂತಂದ್ರೆ ಡೆವಲಪ್ ಆಗ್ತಿರೋ ಬೇಬಿನ ಆಮ್ನಿಯೋಸೆಂಟಿಸಿಸ್ ಟೆಸ್ಟ್ ಮಾಡಿಬಿಟ್ಟು ಏನಾದರೂ ಡಿಸಾರ್ಡರ್ಸ್ ಇದೆನಾ ಅಂತಂದೇಳಿ ಚೆಕ್ ಮಾಡ್ತಾರೆ. ಸೊ ಈಗ ಇಲ್ಲಿ ಕ್ರೋಮೋಸೋಮ್ ಎಲ್ಲ ಕ್ರೋಮೋಸೋಮ್ಸ್ ಅರೇಂಜ್ಮೆಂಟ್ ಆಗಿರೋದು ಕಾಣಿಸ್ತಾ ಇದೆ. ಈಗ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆದ್ರೂ ಗೊತ್ತಾಗುತ್ತೆ, ಒಂದು ಕ್ರೋಮೋಸೋಮ್ ಕಡಿಮೆ ಆದ್ರೂ ಗೊತ್ತಾಗುತ್ತೆ, ಅಥವಾ ಕ್ರೋಮೋಸೋಮ್ ಅಲ್ಲಿ ಏನಾದ್ರು ಸ್ಟ್ರಕ್ಚರ್ ಚೇಂಜ್ ಆಗಿದೆನಾ ಅಂತ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅ ಕಂಡೀಷನ್ ಫಾರ್ ಡಯಾಗ್ನೋಸಿಸ್ ಆಫ್ ದ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಏನಾದ್ರು ಡಿಸಾರ್ಡರ್ಸ್ ಆಗಿದೆನಾ ಅಂತ ಕಂಡುಹಿಡಿಯಲಿಕ್ಕೆ ಒಂದು ಟೆಸ್ಟ್ ಕ್ಯಾರಿಯೋಟೈಪಿಂಗ್ ಯಾವ್ದನ್ನ ಮಾಡ್ತಾರೆ, ಆಮ್ನಿಯೋಸೆಂಟಿಸಿಸ್ ಇಂದ. ಈಗ ಡೀಟೇಲ್ ಆಗಿ ಏನಾಗುತ್ತೆ ಎಲ್ಲಾಗುತ್ತೆ ಅಂತ ಹೇಳಿ ನೋಡೋಣ. ಈ ಪ್ರಾಸೆಸ್ ನಾರ್ಮಲ್ ಆಗಿ ಸೆಲ್ ಡಿವಿಷನ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕ್ರೋಮೋಸೋಮಲ್ ಡಿಸ್ಜಂಕ್ಷನ್ ಆಗ್ಬೇಕು. ಬಯಾಲಜಿಯಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ನೀವು ಒಂದು ವರ್ಡ್ ನ ಬ್ರೇಕ್ ಮಾಡಿದ್ರೆ ನಿಮಗೆ ಅಲ್ಲೇ ಅರ್ಥ ಸಿಕ್ಕೋಗುತ್ತೆ. ದಟ್ ಈಸ್ ನೋಡಿ, ಜಂಕ್ಷನ್ ಅಂತ ವರ್ಡ್ ಇದೆನಾ, ಜಂಕ್ಷನ್ ಅಂತ ಅಂದ್ರೆ ಏನು, ಎಲ್ಲ ಒಟ್ಟಿಗೆ ಕೂಡಿರೋದು. ಡಿಸ್ಜಂಕ್ಷನ್ ಅಂತಂದ್ರೆ ಸಪರೇಟ್ ಆಗೋದು. ಕೂಡಿರೋದು ಏನಾಗುತ್ತೆ, ಮೂವ್ ಆಗುತ್ತೆ, ಸಪರೇಟ್ ಆಗುತ್ತೆ. ಸೊ ಡಿಸ್ಜಂಕ್ಷನ್, ಸೊ ಕೂಡಿರೋದೆಲ್ಲ ದೂರ ದೂರ ಹೋಗೋದು. ಸೊ ಇದು ನಾರ್ಮಲ್ ಕಂಡೀಷನ್ ಯಾವ್ದ್ರಲ್ಲಿ, ಅನಾಫೇಸ್ ಕಂಡೀಷನ್ ಅಲ್ಲಿ. ಏನಂತ ಅಂದ್ರೆ, ಅದಕ್ಕೂ ಮುಂಚೆ ಹೇಳಕ್ಕೂ ಮುಂಚೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ನಾರ್ಮಲ್ ಕ್ರೋಮೋಸೋಮ್. ಕ್ರೋಮೋಸೋಮ್ ಹಿಂಗ್ ಬರಿತೀವಿ ಹೌದಾ, ಆದ್ರೆ ಕ್ರೋಮೋಸೋಮ್ನ ನಾವು ಈ ತರ ಕೂಡ ಬರಿತೀವಲ್ಲ, ಇದೇನು? ನೀವು ಅದಕ್ಕೆ ಸ್ವಲ್ಪ ಫಸ್ಟ್ ಇಯರ್ನ ಸೆಲ್ ಸೈಕಲ್ ಸೆಲ್ ಡಿವಿಷನ್ ಲೆಸನ್ ಸ್ವಲ್ಪ ರೀಕ್ಯಾಪ್ ಮಾಡ್ತೀನಿ. ಅದ್ರಲ್ಲಿ ಏನಿತ್ತು ಅಂದ್ರೆ, ಇಂಟರ್ಫೇಸ್ ಮತ್ತೆ ಎಂ ಫೇಸ್ ಅಂತ ಇರುತ್ತೆ ಸೆಲ್ ಡಿವಿಷನ್ ಸೈಕಲ್ ಅಲ್ಲಿ. ಇಂಟರ್ಫೇಸ್ ಅಂದ್ರೆ G1 S ಮತ್ತೆ G2 ಫೇಸ್. ಎಂ ಫೇಸ್ ಅಂತ ಅಂದ್ರೆ ಪಿ ಮ್ಯಾಡ್, ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್ ಮತ್ತೆ ಟೀಲೋಫೇಸ್. ಈಗ ಇಂಟರ್ಫೇಸ್ ಎಂ ಫೇಸ್ ಆಗಕ್ಕಿಂತ ಮುಂಚೆ ಇಂಟರ್ಫೇಸ್ ಅಲ್ಲಿ ಎಸ್ ಫೇಸ್ ಅಂತ ಇದೆ. ಎಸ್ ಫೇಸ್ ಅಂದ್ರೆ ಏನು, ಸಿಂಥೆಟಿಕ್ ಫೇಸ್. ಸಿಂಥೆಟಿಕ್ ಫೇಸ್ ಅಲ್ಲಿ ಏನಾಗುತ್ತೆ, ಸೆಲ್ ವಿಲ್, ದಟ್ ಈಸ್ DNA ವಿಲ್ ರೆಪ್ಲಿಕೇಟ್. ಸೊ ಇಲ್ಲಿ ಒಂದು DNA ಇದ್ದಿದ್ದು ರೆಪ್ಲಿಕೇಟ್ ಆಗಿ ಇನ್ನೊಂದು DNA ಆಗಿದೆ. ಸೊ ಹಂಗಾಗಿ ಈ ತರ ಇರುವಂತ ಕ್ರೋಮೋಸೋಮ್ ಸ್ಟ್ರಕ್ಚರ್ ಈ ತರ ಕಾಣಿಸುತ್ತೆ. ಸೊ ಇದನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ, DNA ಗೆ ಏನಂತ ಹೇಳ್ಬೋದು ಇಲ್ಲಿ, ಕ್ರೊಮ್ಯಾಟಿನ್ ಮೆಟೀರಿಯಲ್. ಸೊ ದಿಸ್ ಇಸ್ 1N 1C. ಇದನ್ನ ಏನಂತ ಕರಿತೀವಿ, 1N 1C. ಒಂದು ಕ್ರೋಮೋಸೋಮ್, 1N ಅಂದ್ರೆ ಒಂದು ಕ್ರೋಮೋಸೋಮ್, ಎಷ್ಟಿದೆ ಕ್ರೊಮ್ಯಾಟಿನ್, ಒಂದಿದೆ, 1C. ಇದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, ಇಲ್ಲಿ ನೋಡಿ ಕ್ರೊಮ್ಯಾಟಿನ್ ಎರಡಿದೆ, ಹಂಗಂತ ಇದು 2 ಕ್ರೋಮೋಸೋಮ್ ಅಲ್ಲ, ಒಂದೇ ಕ್ರೋಮೋಸೋಮ್. ಯಾಕಂದ್ರೆ ಇದಕ್ಕೆ ಸೆಂಟ್ರೋಮಿಯರ್ ಎಷ್ಟಿದೆ, ಒಂದೇ ಸೆಂಟ್ರೋಮಿಯರ್. ನೋಡಿ ಇಲ್ಲೂ ಒಂದೇ ಸೆಂಟ್ರೋಮಿಯರ್ ಇದೆ, ಇಲ್ಲೂ ಒಂದೇ ಸೆಂಟ್ರೋಮಿಯರ್ ಇದೆ. ಇದೇನಾಯ್ತು, 1N 2C. ಸೊ ಎಲ್ಲಾ ಕ್ರೋಮೋಸೋಮ್ ಮೈಟೋಸಿಸ್ ಮಿಯೋಸಿಸ್ ಆಗಕ್ಕಿಂತ ಮುಂಚೆ ಈ ತರ ಸ್ಟ್ರಕ್ಚರ್ ಕಾಣಿಸುತ್ತೆ. ಸೊ ಹಂಗಾಗಿ ನಾವು ಡಯಾಗ್ರಾಮ್ಸ್ ಎಲ್ಲ ಹಾಕ್ಬೇಕಾದ್ರೆ ಈ ತರ ಕ್ರೋಮೋಸೋಮ್ ಬರೆಯೋದು. ಸೊ ದಿಸ್ ಇಸ್ 1N 2C. ಈಗ ಇದೇ ತರ ಒಂದು ಕ್ರೋಮೋಸೋಮ್ ಇದೆ, ಅದೇ ತರ ಇನ್ನೊಂದು ಕ್ರೋಮೋಸೋಮ್ ಇದೆ. ಮೀನ್ಸ್ ಸ್ಟ್ರಕ್ಚರ್ ಕೂಡ ಸೇಮ್ ಇದೆ, ಶೇಪ್ ಕೂಡ ಸೇಮ್ ಇದೆ. ಸೊ ಇಂಥ ಎರಡು ಕ್ರೋಮೋಸೋಮಿಗೆ ನಾವೇನಂತ ಕರಿತೀವಿ, ಹೋಮೋಲಾಗಸ್ ಕ್ರೋಮೋಸೋಮ್. ಇದು ಒಂದು ಪೇರ್ ಆಯ್ತು. ಈ ತರ ಎಷ್ಟು ಪೇರ್ಸ್ ಇದೆ, ಟೋಟಲ್ ಆಗಿ 23 ಪೇರ್ಸ್ ಇದೆ. ಸೊ ಹ್ಯೂಮನ್ಸ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಪೇರ್ಸ್ ಬರುತ್ತೆ, 23 ಪೇರ್ಸ್. ಈ 23 ಪೇರ್ಸ್ ಅಲ್ಲಿ 22 ಆಟೋಸೋಮ್ಸ್ ಮತ್ತೆ ಒಂದು 23rd ಲಾಸ್ಟ್ ಇದೆಲ್ಲ ಅದು ಎಲ್ಲೋಸೋಮ್. ಈಗ ಇದೆರಡು ಹೋಮೋಲಾಗಸ್ ಕ್ರೋಮೋಸೋಮ್. ಇಲ್ಲಿ ನೋಡಿ, ಒಂದು ಸೆಂಟ್ರೋಮಿಯರ್ ಇದೆ, ಎರಡು ಕ್ರೊಮ್ಯಾಟಿನ್ ಇದೆ. ಈ ಎರಡು ಕ್ರೊಮ್ಯಾಟಿನ್ಗೆ ಒಂದೇ ಸೆಂಟ್ರೋಮಿಯರ್ ಇದೆ. ಸೊ ಹಂಗಾಗಿ ಈ ಎರಡು ಕ್ರೊಮ್ಯಾಟಿನ್ಗೆ ನಾವೇನಂತ ಕರಿತೀವಿ, ಕ್ರೊಮ್ಯಾಟಿಡ್ಸ್ಗೆ ಏನಂತ ಕರಿತೀವಿ, ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಇದು ಹೋಮೋಲಾಗಸ್ ಒಂದು ಪೇರು, ಓಕೆನಾ. ಸೊ ಇಲ್ಲಿರುವಂತ ಕ್ರೊಮ್ಯಾಟಿಡ್ ಮತ್ತೆ ಈ ಕ್ರೊಮ್ಯಾಟಿಡ್, ಸೊ ದಿಸ್ ಇಸ್, ಐ ವಿಲ್ ಗಿವ್ ದಿಸ್ ನಂಬರ್ ಸೊ ದಟ್ ಯು ವಿಲ್ ಕ್ಲಿಯರ್ಲಿ ಐಡೆಂಟಿಫೈ. ಸೊ 1 2 3 4 ಇದೆ ಕ್ರೊಮ್ಯಾಟಿಡ್ಸ್. ಸೊ ಟೋಟಲ್ ಒಂದು ಹೋಮೋಲಾಗಸ್ ಪೇರ್ ಅಲ್ಲಿ ಎಷ್ಟು ಕ್ರೊಮ್ಯಾಟಿಡ್ಸ್ ಇದೆ, 4 ಕ್ರೊಮ್ಯಾಟಿಡ್ಸ್ ಇದೆ. ಸೊ ಇಲ್ಲಿ ಫಸ್ಟ್ ಕ್ರೋಮೋಸೋಮ್ ಅಲ್ಲಿ 2 ಕ್ರೊಮ್ಯಾಟಿಡ್ಸ್ ಇದೆ, 1 2. ಸೆಕೆಂಡ್ ಕ್ರೋಮೋಸೋಮ್ ಅಲ್ಲಿ 2 ಕ್ರೊಮ್ಯಾಟಿಡ್ ಇದೆ, 3 and 4. 1 2 ಆರ್ ನೋನ್ ಆಸ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಯಾಕೆ ಬ್ರದರ್ ಅಂತ ಕರೀತಾ ಇಲ್ವಲ್ಲ ಅಂತ ಕೇಳಬಾರ್ದು. ಯಾಕಂದ್ರೆ ಬಯಾಲಜಿಯಲ್ಲಿ ಯೂಶಲಿ ವಿ ಡಿನೋಟ್ ವಿತ್ ದ ಫಿಮೇಲ್ ಟರ್ಮ್ಸ್. ಏನಂದ್ರೆ ಡಾಟರ್ ಸೆಲ್ಸ್, ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಈ ತರ. ಸೊ ಪ್ರೋಜೆನಿ ಸೆಲ್ಸ್ಗೆ ಡಾಟರ್ ಸೆಲ್ಸ್ ಅಂತ ಕರಿತೀವಿ ಹಾಗೆ. ಸೊ ಇಲ್ಲಿ ನೋಡಿ 1 ಮತ್ತೆ 2, ದೀಸ್ ಆರ್ ನೋನ್ ಆಸ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. 2 ಮತ್ತೆ 3 ಏನಾಯ್ತು, ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಇದೆರಡು ಸಿಸ್ಟರ್ ಕ್ರೊಮ್ಯಾಟಿಡ್ಸ್, ಇದೆರಡು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. 2 and 3 ಆರ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಸೊ ಕ್ರಾಸಿಂಗ್ ಓವರ್ ಆಗೋದು ಯಾವಾಗ್ಲೂ ಇನ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಗೋದು ನೋಡಿ. ಸೊ ಈಗ
ಕ್ರೋಮೋಸೋಮಲ್ ಡಿಸ್ಜಂಕ್ಷನ್ ಅಂದ್ರೆ ನಾನು ಏನಂತ ಹೇಳಿದೆ, ಯೂಶಲಿ ಇಟ್ ಶುಡ್ ಸಪರೇಟ್ ಫ್ರಮ್ ಈಚ್ ಅದರ್. ಏನು ನಾರ್ತ್ ಪೋಲಿಗೆ ಒಂದು ಕ್ರೋಮೋಸೋಮ್, ಸೌತ್ ಪೋಲಿಗೆ ಒಂದು ಕ್ರೋಮೋಸೋಮ್ ಅಥವಾ ಕ್ರೊಮ್ಯಾಟಿಡ್ ಸಪರೇಟ್ ಆಗಬೇಕು. ಆದ್ರೆ ಈ ಮಿಯೋಸಿಸ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಾನ್ ಡಿಸ್ಜಂಕ್ಷನ್ ಆಗುತ್ತೆ, ಅಂದ್ರೆ ಸಪರೇಟ್ ಆಗದೇ ಇಲ್ಲ. ಸೊ ಸರಿಯಾಗಿ ಸಪರೇಟ್ ಆಗಲ್ಲ. ಸೊ ಸರಿಯಾಗಿ ಸಪರೇಟ್ ಆಗದೆ ಇರೋ ಕಾರಣ ಕ್ರೋಮೋಸೋಮ್ ನಂಬರ್ ಅಲ್ಲಿ ಚೇಂಜಸ್ ಕಾಣಿಸುತ್ತೆ, ಐದರ್ ಗೇನ್ ಆರ್ ಇಸ್ ಲಾಸ್ ಆಫ್ ಕ್ರೋಮೋಸೋಮ್. ನೋಡಿ, ಮಿಯೋಸಿಸ್ 1 ಅಲ್ಲಿ ಎಲ್ಲಾಗುತ್ತೆ ಅಂದ್ರೆ ಅನಾಫೇಸ್ 1. ಮಿಯೋಸಿಸ್ 1 ಅಲ್ಲಿ ಅನಾಫೇಸ್ 1 ಅಲ್ಲಿ ಈ ತರ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಮಿಯೋಸಿಸ್ 2 ಅಲ್ಲಿ ಅನಾಫೇಸ್ 2 ಅಲ್ಲಿ ಈ ತರ ಚೇಂಜ್ ಆಗುತ್ತೆ. ಮಿಯೋಸಿಸ್ 1 ಅನಾಫೇಸ್ ಅಲ್ಲಿ ಯಾವ ತರ ಆಗುತ್ತೆ ಅಂದ್ರೆ 2 ಮೆಂಬರ್ಸ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್. ನೋಡಿ, ಈ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಇದೆ ಅಲ್ಲ, ಮಿಡಲ್ ಅಲ್ಲಿ ಮೆಟಾಫೇಸ್ ಅಲ್ಲಿ ಈ ತರ ಅರೇಂಜ್ ಆಗುತ್ತೆ. ಇದು ಒಂದು ಹೋಮೋಲಾಗಸ್, ಸೊ ಇದು ಬ್ಲೂ ಇದೆಲ್ಲ, ಬ್ಲೂ ಈ ಕಡೆದು, ಇದು ಆರೆಂಜ್. ಸೊ ಇದು ಈ ತರ ಅರೇಂಜ್ ಆಗಿದೆ. ಆದ್ರೆ ಅನಾಫೇಸ್ ಅಲ್ಲಿ ಇದೆರಡು ಸಪರೇಟ್ ಆಗಬೇಕು, ದಟ್ ಈಸ್ ಸಪರೇಷನ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್. ಬಟ್ ಏನಾಗ್ಬಿಡ್ತು, ಯಾವುದೋ ಒಂದು ಕ್ರೋಮೋಸೋಮ್, ಒಂದು ಫಸ್ಟ್ ಪೇರ್ ಅಂತಾನೆ ತಿಳ್ಕೊಳ್ಳೋಣ, ಫಸ್ಟ್ ಪೇರ್ ಆಫ್ ಕ್ರೋಮೋಸೋಮ್ ಇದೆ ಅಲ್ಲ, ಇದು ಸಪರೇಟ್ ಆಗಲಿಲ್ಲ, ಎರಡು ಒಟ್ಟಿಗೆ ಮೇಲ್ಗಡೆ ಹೋಗ್ಬಿಡ್ತು. ಯಾವುದಕ್ಕೆ? ನಾರ್ತ್ ಪೋಲಿಗೆ. ಅನಾಫೇಸ್, ಮೆಟಾಫೇಸ್ ಇಂದ ಅನಾಫೇಸ್ಗೆ ಹೋಗ್ಬೇಕಾದ್ರೆ ಮೇಲ್ಗಡೆನೆ ಉಳ್ಕೊಂತು. ಸೊ ಬಿಕಾಸ್ ಆಫ್ ದಿಸ್ ದೇರ್ ಇಸ್, ಇಲ್ಲಿ ಮೇಲ್ಗಡೆ ನಾರ್ತ್ ಪೋಲ್ ಕಡೆ ಬರೋ ನೆಕ್ಸ್ಟ್ ನಾರ್ತ್ ಪೋಲ್ ಇಂದ ನೆಕ್ಸ್ಟ್ ಸೆಲ್ ಆಗುತ್ತಲ್ಲ, ಅದ್ರಲ್ಲಿ ಏನಾಯ್ತು, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂತು. ಸೌತ್ ಪೋಲ್ ಅಲ್ಲಿ ಏನು ನೆಕ್ಸ್ಟ್ ಸೆಲ್ ಆಗುತ್ತಲ್ಲ, ಅದರಲ್ಲಿ ಒಂದು ಕ್ರೋಮೋಸೋಮ್ ನಂಬರ್ ಕಡಿಮೆ ಆಯ್ತು. ಸೊ ಐದರ್ ಗೇನ್ ಆರ್ ಎಲ್ಸ್ ಲಾಸ್ ಆಫ್ ಕ್ರೋಮೋಸೋಮ್. ಸೊ ಈ ತರ ಮೂವ್ಮೆಂಟ್ ಆಗಿರೋದಕ್ಕೆ ಡಿಸಾರ್ಡರ್ ನಾವು ನೋಡ್ತೀವಿ. ನೆಕ್ಸ್ಟ್ ಮಿಯೋಸಿಸ್ 2 ಅಲ್ಲಿ ಏನಂತ ಅಂದ್ರೆ ಇರದೇ ಈ ತರ ಕ್ರೋಮೋಸೋಮ್ ಇರುತ್ತೆ, ಅಲ್ಲಿ ಹೋಮೋಲಾಗಸ್ ಪೇರ್ ಇರಲ್ಲ, ಒಂದೇ ಕ್ರೋಮೋಸೋಮ್. ಈ ಒಂದು ಕ್ರೋಮೋಸೋಮ್ ಏನಾಗಬೇಕು, ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಬೇಕು, ಮೀನ್ಸ್ ಸಪರೇಷನ್ ಆಫ್ ಕ್ರೊಮ್ಯಾಟಿಡ್ಸ್. ಅದು ಸರಿಯಾಗಿ ಆಗೋದಿಲ್ಲ. ಅಗೇನ್ ದ ಸೇಮ್ ಕಂಡೀಷನ್, ಒಂದ್ ಕಡೆ ಉಳ್ಕೊಂಡು ಹೋಗುತ್ತೆ, ಯಾವ್ದಾದ್ರು ಒಂದು ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಕಡೆ ಉಳ್ಕೊಂಡು ಹೋಗುತ್ತೆ. ಯಾಕೆ ಈ ತರ ಆಗ್ತಾ ಇರುತ್ತೆ ಅಂತ ಅಂದ್ರೆ, ಡ್ಯೂರಿಂಗ್ ಯೂಶಲಿ ಯಾರೆಲ್ಲ ವುಮೆನ್ 35 ಏಜ್ ಆದ್ಮೇಲೆ ಯಾರಾದ್ರೂ ಕನ್ಸೀವ್ ಆದ್ರೆ ಅವರಲ್ಲಿ ಈ ತರ ಕಂಡೀಷನ್ ಜಾಸ್ತಿ ಇರುತ್ತೆ. ಕ್ರೋಮೋಸೋಮ್ ಸರಿಯಾಗಿ ಸಪರೇಟ್ ಆಗಲ್ಲ, ಸ್ಟಿಕ್ಕಿನೆಸ್ ಜಾಸ್ತಿ ಇರುತ್ತೆ ಕ್ರೋಮೋಸೋಮ್ ಅಲ್ಲಿ. ಸೊ ಹಂಗಾಗಿ ಇದೆಲ್ಲ ಡಿಸಾರ್ಡರ್ಸ್ ಕಂಡೀಷನ್ ನಾವು ನೋಡೋದು. ಹಂಗಂತ ಎಲ್ಲಾರ್ಗು ಅಂತ ಅಲ್ಲ, ರೇರ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ದಟ್ ಈಸ್ ಯಾರು 35 ಇಯರ್ಸ್ ಆದ್ಮೇಲೆ ಯಾರು ಕನ್ಸೀವ್ ಆಗ್ತಾರೆ, ಇನ್ ದ ರೇರ್ ಕಂಡೀಷನ್ ದೇರ್ ಈಸ್ ಅ ಡೆವಲಪ್ಮೆಂಟ್ ಆಫ್ ಡಿಸಾರ್ಡರ್ ಸೀನ್ ಇನ್ ದೇರ್ ಚೈಲ್ಡ್. ಸೊ ಇದು ಈ ತರ ಕಂಡೀಷನ್ ಆಗುತ್ತೆ. ಇನ್ನು ಡೀಟೇಲ್ ಆಗಿ ನಾನು ಇವಾಗ ಹೇಳ್ತೀನಿ ಯಾವ ತರ ಅಂತ. ಸೊ ಮಿಯೋಸಿಸ್ ನಾರ್ಮಲ್ ಆಗಿ ಹೆಂಗಾಗುತ್ತೆ ಅಂತ ಹೇಳಿ ನಾವು ನೋಡೋಣ. ಇದು ಒಂದು ಸೆಟ್ ನ ಅಷ್ಟೇ ಅಬ್ಸರ್ವ್ ಮಾಡಿ. ಪ್ರತಿಯೊಂದು ಈ ತರ ಎಷ್ಟು ಸೆಟ್ ಇರುತ್ತೆ, ಇಲ್ಲಿ ನಿಮಗೆ 2 ಸೆಟ್ ತೋರಿಸಿರೋದು, ಅಂದ್ರೆ ಕ್ರೋಮೋಸೋಮ್ ನಂಬರ್ 1, 2 ಈ ತರ ಟೋಟಲ್ ಎಷ್ಟಿದೆ, 23 ಇದೆ ಆಕ್ಚುಲಿ. ಸೊ ಈ ತರ ಒಂದ್ ಸೆಲ್ ಅಲ್ಲಿ 23 ಪೇರ್ಸ್ ಇದೆ. ನಾವಿವಾಗ ಓನ್ಲಿ ಫೋಕಸಿಂಗ್ ಆನ್ ಫಸ್ಟ್ ಒನ್, ಓಕೆನಾ? ಸೊ ಫಸ್ಟ್ ಒನ್ ಅಷ್ಟೇ ಫೋಕಸ್ ಮಾಡೋಣ. ಈ ಕಂಡೀಷನ್ ಮಿಯೋಸಿಸ್ ಫಸ್ಟ್ ಅಲ್ಲಿ ಪ್ರೊಫೇಸ್ 1 ಅಲ್ಲಿ ಮತ್ತೆ 5 ಸ್ಟೇಜಸ್ ಇರುತ್ತೆ. ಅಲ್ಲಿ ಕ್ರಾಸಿಂಗ್ ಓವರ್ ಬಿಟ್ವೀನ್ ದ ನಾನ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಆಗಿರೋದ್ರಿಂದ ಜೀನ್ಸ್ ಎಲ್ಲ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ಈಗ ನೋಡಿ, ಇದು ಒಂದು ಕ್ರೋಮೋಸೋಮ್ ಇದೆ, ಮತ್ತೆ ಇನ್ನೊಂದು ಕ್ರೋಮೋಸೋಮ್ ಇದೆ. ಸೊ ಈ ಕ್ರೋಮೋಸೋಮ್ಗೆ ನಾವೇನಂತ ಕಂಡೀಷನ್ ಕರಿತೀವಿ, 2 ಕ್ರೋಮೋಸೋಮ್ ಇದೆನಾ, ಸೊ ಹಂಗಾಗಿ ಏನಂತ ಬರಿತೀವಿ, 2n. 1 ಕ್ರೋಮೋಸೋಮಿಗೆ n, 2 ಇದ್ರೆ 2n. ನೆಕ್ಸ್ಟ್ ಕ್ರೋಮ್ಯಾಟಿಡ್ಸ್ ಎಷ್ಟಿದೆ, 1 2 3 4. ಸೊ ಟೋಟಲ್ ದಿಸ್ ಇಸ್ 2n4c. ನಾವು ಪ್ರತಿಯೊಂದನ್ನು ಬರಿತಾ ಇಲ್ಲ, ಇಲ್ಲಿ ಒಂದನ್ನ ಕಂಡೀಷನ್ ಇಟ್ಕೊಂಡ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಅಬ್ಸರ್ವ್ ಓನ್ಲಿ ದ ಫಸ್ಟ್ ಪೇರ್, ದಟ್ ಈಸ್ ಕ್ರೋಮೋಸೋಮ್ ಫಸ್ಟ್ ಪೇರ್. ಇಲ್ಲಿ ಏನ್ ಕಂಡೀಷನ್ ಇದೆ, 2n4c. ಹೌದಾ? ನೆಕ್ಸ್ಟ್ ಮೆಟಾಫೇಸಿಗೆ ಬಂದಾಗ ಏನಾಯ್ತು, ಇದು ಒಂದು ಪೇರ್, ಇದೊಂದು ಹೋಮೋಲಾಗಸ್ ಪೇರ್, ಇದು ಹೋಮೋಲಾಗಸ್ ಪೇರ್, ಇದೊಂದು ಹೋಮೋಲಾಗಸ್ ಪೇರ್, ಇದೊಂದು ಹೋಮೋಲಾಗಸ್ ಪೇರ್ ಮಿಡಲ್ ಅಲ್ಲಿ ಅರೇಂಜ್ ಆಯ್ತು. ಎರಡು ಈಕ್ವೆಟೋರಿಯಲ್ ಪ್ಲೇಟ್ ಆಗಿ ಅರೇಂಜ್ ಆಗುತ್ತೆ. ನೆಕ್ಸ್ಟ್ ಅನಾಫೇಸಿಗೆ ಏನಾಗಬೇಕು, ಸಪರೇಷನ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್. ನೋಡಿ, ದಿಸ್ ಇಸ್ ಒನ್ ಫಸ್ಟ್ ಪೇರ್ ಅಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ ಸಪರೇಟ್ ಆಯ್ತಾ? ನೋಡಿ, ದಿಸ್ ಇಸ್ ರೆಡ್ ಒನ್, ಬ್ಲೂ ಒನ್, ರೆಡ್ ಒನ್, ಬ್ಲೂ ಒನ್, ಇಟ್ ಇಸ್ ಸಪರೇಟೆಡ್. ರೆಡ್ ಒನ್, ಬ್ಲೂ ಒನ್, ರೆಡ್ ಒನ್, ಬ್ಲೂ ಒನ್ ಸಪರೇಟೆಡ್. ನೆಕ್ಸ್ಟ್ ಅದೇನಾಗುತ್ತೆ, ಸಪರೇಟ್ ಆದ್ಮೇಲೆ ಹೋಮೋಲಾಗಸ್ ಕ್ರೋಮೋಸೋಮ್ ಸಪರೇಟ್ ಆಯ್ತು. ಸೊ ಈಗ ನಾನೇನಂತ ಹೇಳಿದ್ದೆ, ಫಸ್ಟ್ ನ ಅಷ್ಟೇ ಅಬ್ಸರ್ವ್ ಮಾಡಿ ಅಂತ. ಸೊ ಈಗ ಈ ಸೆಲ್ ಅಲ್ಲಿ ನೋಡಿದಾಗ 1 ಅಷ್ಟೇ ಇದೆ. ಸೊ 1 ಕಂಡೀಷನ್ ಏನು, n2c. ದಿಸ್ ಇಸ್ n2c, n2c, ಯಾಕಂದ್ರೆ ಇದಷ್ಟೇ ಇರೋದು. ಸೊ ದಿಸ್ ಇಸ್ ಕ್ರೋಮೋಸೋಮ್ n ಅಂಡ್ ಎಷ್ಟು ಕ್ರೋಮ್ಯಾಟಿಡ್ ಇದೆ, 2c. 2 ಇದೆ ಅಂತಂದೇಳಿ 2n4c ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಇದೆರಡು ಹೋಮೋಲಾಗಸ್ ಕ್ರೋಮೋಸೋಮ್ ಅಲ್ಲ.
ಹೋಮೋಲೋಗಸ್ ಕ್ರೋಮೋಸೋಮ್ ಏನಾಗಿದೆ ಸಪರೇಟ್ ಆಗಿದೆ. ಸೊ ದಿಸ್ ಕಂಡೀಷನ್ ಇಸ್ N2C. ಈ ಎರಡು ಸೆಲ್ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಮಿಯೋಸಿಸ್ 2 ಗೆ ಎಂಟರ್ ಆಗುತ್ತೆ. ಮಿಯೋಸಿಸ್ 2 ಅಲ್ಲಿ ಫಸ್ಟ್ ಸ್ಟೇಜ್ ಯಾವುದು ಪ್ರೊಫೇಸ್, ನೆಕ್ಸ್ಟ್ ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್. ನೋಡಿ ನೆಕ್ಸ್ಟ್ ಕಾಮನ್ ಆಗಿ ಏನ್ ಚೇಂಜಸ್ ಆಗುತ್ತೆ ಅಂತ, ಪ್ರೊಫೇಸ್ 2 ಅಲ್ಲಿ ಮತ್ತೆ N2C ನೇ ಇದೆ. ನೆಕ್ಸ್ಟ್ ಅದೆರಡು ಈಕ್ವೆಟೋರಿಯಲ್ ಪ್ಲೇಟ್ ಮೆಟಾಫೇಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ರೊಮ್ಯಾಟಿಡ್ ಸಪರೇಟ್ ಆಗುತ್ತೆ. ಇಲ್ಲಿ ಒಂದು ಕ್ರೋಮೋಸೋಮ್ ಅಲ್ಲಿ ಇರುವಂತ ಕ್ರೊಮ್ಯಾಟಿಡ್ಸ್ ಸಪರೇಟ್ ಆಗುತ್ತೆ. ಇದು ಫಸ್ಟ್ ಕ್ರೋಮೋಸೋಮ್ ನೋಡಿ. ಸೊ ದಿಸ್ ಕ್ರೋಮೋಸೋಮ್ ಈಸ್ ಗೋಯಿಂಗ್ ಟು ಸಪರೇಟ್ ವಿತ್ 2 ಕ್ರೊಮ್ಯಾಟಿಡ್ಸ್. ಈಗ ಸೆಂಟ್ರೋಮಿಯರ್ ಎರಡಾಯ್ತು, ಇದು ಒಂದು ಇದು ಒಂದು. ಸೊ ನೆಕ್ಸ್ಟ್ ಡಾಟರ್ ಸೆಲ್ ಅಲ್ಲಿ ಏನ್ ಕಂಡೀಷನ್ ಬಂತು NC. ಸೊ ಇದನ್ನಷ್ಟೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ NC. ಸೊ ಟೋಟಲ್ ಆಗಿ ಎಷ್ಟು ಡಾಟರ್ ಸೆಲ್ ಪ್ರೊಡ್ಯೂಸ್ ಆಯ್ತು 4. ಸೊ ಆಲ್ವೇಸ್ ಫ್ರಮ್ ಮಿಯೋಸಿಸ್ 4 ಡಾಟರ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್. ನೋಡಿ ಮದರ್ ಸೆಲ್ ಅಲ್ಲಿ ಏನಿತ್ತು ಪ್ಲಾಯ್ಡಿ ಡಿಪ್ಲಾಯ್ಡ್, ಡಾಟರ್ ಸೆಲ್ ಅಲ್ಲಿ ಏನಾಯ್ತು ಹ್ಯಾಪ್ಲಾಯ್ಡ್. ಸೊ ದಿಸ್ ಇಸ್ ನೋನ್ ಆಸ್ ಮಿಯೋಸಿಸ್ ಡಿವಿಷನ್. ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2, ದಿಸ್ ಇಸ್ ರಿಡಕ್ಷನಲ್ ಡಿವಿಷನ್. ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಎರಡು ಸೇರಿ 4 ಡಾಟರ್ ಸೆಲ್. 4 ಡಾಟರ್ ಸೆಲ್ ಅನ್ನು ಕೂಡ ಏನು ಗ್ಯಾಮೆಟ್ ಸೆಲ್ಸ್, ಇದು ಏನ್ ಕಂಡೀಷನ್ ಬಂತು ಹ್ಯಾಪ್ಲಾಯ್ಡ್ ಸೆಲ್ಸ್ ಬಂತು. ಈಗ ಇಲ್ಲಿ ಏನ್ ಚೇಂಜ್ ಆಗುತ್ತೆ, ದಿಸ್ ಇಸ್ ದ ನಾರ್ಮಲ್ ಕಂಡೀಷನ್. ಏನ್ ಚೇಂಜ್ ಆಗುತ್ತೆ ಅಂತಂದ್ರೆ ಅನಾಫೇಸ್ 1 ಮತ್ತೆ ಅನಾಫೇಸ್ 2 ಅಲ್ಲಿ ಸರಿಯಾಗಿ ಸಪರೇಟ್ ಆಗೋದಿಲ್ಲ. ಯಾವ ತರ ಅಂತ ನೋಡೋಣ. ಇಲ್ಲಿ ನೋಡಿ, ಇದು ಮೆಟಾಫೇಸ್ 1 ನಾರ್ಮಲ್ ಕಂಡೀಷನ್. ಸೊ ಅಬ್ಸರ್ವ್ ದಿಸ್ ಒನ್ ಅಂಡ್ ದಿಸ್ ಒನ್. ಈಗ ನೋಡಿ ರೆಡ್ ಮತ್ತೆ ಬ್ಲೂ ಇದೆ, ಇದು ಹೋಮೋಲಾಗಸ್ ಪೇರ್. ರೆಡ್ ಮತ್ತೆ ಬ್ಲೂ ಇದೆಲ್ಲ ಇದು ಹೋಮೋಲಾಗಸ್ ಪೇರ್. ಮತ್ತೆ ಇದು ಸೆಕೆಂಡ್ ಇದೆಲ್ಲ ಇದು ಇನ್ನೊಂದು ಹೋಮೋಲಾಗಸ್ ಪೇರ್. ಈಗ ಫಸ್ಟ್ ನೋಡಿ ರೆಡ್ ಮತ್ತೆ ಬ್ಲೂ ಇದೆಲ್ಲ ಇದೆರಡು ಒಂದೇ ಕಡೆ ಉಳ್ಕೊಂಡೋಯ್ತು. ಸಪರೇಟ್ ಆಗ್ಬೇಕಾಗಿತ್ತು ಹೋಮೋಲಾಗಸ್ ಕ್ರೋಮೋಸೋಮ್ಸ್, ಏನಾಗಬೇಕಾಗಿತ್ತು ಸಪರೇಟ್ ಆಗಬೇಕಾಗಿತ್ತು. ಯಾವ್ದ್ರಲ್ಲಿ ಅನಾಫೇಸ್ ಅಲ್ಲಿ. ಬಟ್ ದಿಸ್ ಫಸ್ಟ್ ಪೇರ್ ಈಸ್ ಮೂವ್ಡ್ ಟುವರ್ಡ್ಸ್ ನಾರ್ತ್ ಪೋಲ್. ಹೌದಾ. ಸೆಕೆಂಡ್ ಪೇರ್ ಏನಾಗಿದೆ ಸಪರೇಟ್ ಆಗಿದೆ. ಸೆಕೆಂಡ್ ಹೋಮೋಲಾಗಸ್ ಪೇರ್ ಈಸ್ ಸಪರೇಟೆಡ್. ಸೊ ಈ ತರ ಆಗೋ ಕಂಡೀಷನ್ಗೆ ನಾವು ಅಬ್ನಾರ್ಮಲ್ ಕಂಡೀಷನ್ ಅಂತ ಕರಿತೀವಿ. ಸ್ಟಿಕ್ಕಿನೆಸ್ ಜಾಸ್ತಿ ಇದೆ ಕ್ರೋಮೋಸೋಮ್ಸ್ ಇವೆರಡು, ಸೊ ಹಂಗಾಗಿ ಸಪರೇಟ್ ಆಗಿಲ್ಲ. ನೆಕ್ಸ್ಟ್ ಟೀಲೋಫೇಸ್ ಅಲ್ಲಿ ಏನಾಯ್ತು, ದಟ್ ಈಸ್ ಕಂಟಿನ್ಯೂಡ್ ಹಿಯರ್. ಏನಾಯ್ತಂದ್ರೆ ಇದು ಒಂದ್ ಸೆಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿರೋ ಒಂದ್ ಕ್ರೋಮೋಸೋಮ್ ಇನ್ನೊಂದ್ ಸೆಲ್ಲಿಗೆ ಹೋಯ್ತು. ನೆಕ್ಸ್ಟ್ ಇದೇ ನೆಕ್ಸ್ಟ್ ಯಾವ ಕಂಡೀಷನ್ಗೆ ಹೋಗುತ್ತೆ ಮಿಯೋಸಿಸ್ 2, ಮಿಯೋಸಿಸ್ ಫೇಸ್ ನೆಕ್ಸ್ಟ್ ಡಿವಿಷನ್ಗೆ ಹೋಗುತ್ತೆ. ಮಿಯೋಸಿಸ್ ಫೇಸ್ ಅಲ್ಲಿ ಸೆಕೆಂಡ್ ಪ್ರೊಫೇಸ್, ಮಿಯೋಸಿಸ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಯಾವುದು ಅಂದ್ರೆ ಪ್ರೊಫೇಸ್ 2. ಪ್ರೊಫೇಸ್ 2 ಅಲ್ಲಿ ಮತ್ತೆ ಇದೇ ಕಂಡೀಷನ್, these 3 chromosome and 1 chromosome here. Again this will arrange, ಯಾವ ತರ ಅರೇಂಜ್ ಆಗುತ್ತೆ, that is equatorial plate in ಮೆಟಾಫೇಸ್ 2. ಮೆಟಾಫೇಸ್ 2 ಅಲ್ಲಿ ಸಪರೇಟ್ ಆಗಿ ಅರೇಂಜ್ ಆಯ್ತು. ನೆಕ್ಸ್ಟ್ ಏನಾಗಬೇಕು, ಈ ಕ್ರೋಮೋಸೋಮ್ ಅಲ್ಲಿ ಇರುವಂತ ಕ್ರೊಮ್ಯಾಟಿಡ್ಸ್ ಸಪರೇಟ್ ಆಗಬೇಕು, ಲೈಕ್ ಮೈಟೋಸಿಸ್. ಮೆಟಾಫೇಸ್ ಸಾರಿ ಮಿಯೋಸಿಸ್ 2 ಎಲ್ಲ ಮೈಟೋಸಿಸ್ ಇದ್ದಂಗೆನೆ ಸೇಮ್. ಏನಂದ್ರೆ ಇದರಲ್ಲಿ ಕ್ರೊಮ್ಯಾಟಿಡ್ ಸಪರೇಟ್ ಆಗುತ್ತೆ. ಬಟ್ ಇದರಲ್ಲಿ ಏನಾಯ್ತು ಹೋಮೋಲಾಗಸ್ ಕ್ರೋಮೋಸೋಮ್ ಸಪರೇಟ್ ಆಗ್ತಿತ್ತು, ಬಟ್ ಇದರಲ್ಲಿ ಕ್ರೊಮ್ಯಾಟಿಡ್ಸ್ ಒಂದು ಕ್ರೋಮೋಸೋಮ್ ಅಲ್ಲಿ ಇರುವಂತ ಕ್ರೊಮ್ಯಾಟಿಡ್ ಸಪರೇಟ್ ಆಗಬೇಕು. ಇಲ್ಲಿ ನೋಡಿ ಈ ಬ್ಲೂ ಅಲ್ಲಿ ಇರೋದು ಸಪರೇಟ್ ಆಗಿದೆ, ರೆಡ್ it is separated, another red it is separated. So here also this chromosome it is separated, both moved towards north and south pole. ನಾರ್ಮಲ್ ಆಗಿ ಏನ್ ಕಂಡೀಷನ್ ಬರಬೇಕಾಗಿತ್ತು, ನಾರ್ಮಲ್ ಆಗಿ ಪ್ರತಿ ಒಂದು ಸೆಲ್ ಅಲ್ಲಿನೂ ಇದರ ಒಂದು ಹ್ಯಾಪ್ಲಾಯ್ಡ್ ಕಾಪಿ ಇರಬೇಕಾಗಿತ್ತು, ಲೈಕ್ ದಿಸ್. ಈ ತರ ಎಷ್ಟು ಕಾಪಿ ಇರಬೇಕಿತ್ತು 4 ಗ್ಯಾಮೆಟ್ಸ್. ದಿಸ್ ಇಸ್ ದ ನಾರ್ಮಲ್ ಕಂಡೀಷನ್. ಆದ್ರೆ ಎರಡು ಗ್ಯಾಮೆಟ್ ಒಂದು ಡಿಫ್ರೆಂಟ್ ಕಂಡೀಷನ್ ಇದೆ, ಇನ್ನೆರಡು ಗ್ಯಾಮೆಟ್ ಡಿಫ್ರೆಂಟ್ ಕಂಡೀಷನ್ ಇದೆ. ಏನಂತ ಅಂದ್ರೆ ಈ ಎರಡು ಗ್ಯಾಮೆಟ್ ಅಲ್ಲಿ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಇದೆ, ಈ ಎರಡು ಗ್ಯಾಮೆಟ್ ಅಲ್ಲಿ ಒಂದು ಕ್ರೋಮೋಸೋಮ್, ಸೊ ಈ ಎರಡು ಗ್ಯಾಮೆಟ್ ಅಲ್ಲಿ ಒಂದು ಕ್ರೋಮೋಸೋಮ್ ಕಡಿಮೆ ಇದೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಡೆವಲಪ್ ಅಬ್ನಾರ್ಮಲ್ ಗ್ಯಾಮೆಟ್ಸ್. ಸಪೋಸ್ ಈಗ ಈ ಒಂದು ಗ್ಯಾಮೆಟ್ ನಾರ್ಮಲ್ ಸ್ಪರ್ಮ್ ಜೊತೆ ಫ್ಯೂಸ್ ಆದ್ರೆ ಅಲ್ಲಿ ಏನ್ ಕಂಡೀಷನ್, ಅಬ್ನಾರ್ಮಲ್ ಬೇಬಿ ಡೆವಲಪ್ ಆಗುವಂತ ಕಂಡೀಷನ್ ಇರುತ್ತೆ. ದಟ್ ಈಸ್ ಕ್ರೋಮೋಸೋಮಲ್ ಡಿಸಾರ್ಡರ್ ಡೆವಲಪ್ ಆಗಿರುವಂತ ಬೇಬಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಇನ್ ಕ್ರೋಮೋಸೋಮಲ್ ಡಿಸಾರ್ಡರ್ ಕಂಡೀಷನ್. ಸೊ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್. ಡಿಸ್ಜಂಕ್ಷನ್ ಆಗ್ಬೇಕಾಗಿತ್ತು ಬಟ್ ಆಗ್ಲಿಲ್ಲ. ನೋಡಿ ಸಪರೇಟ್ ಆಗ್ಬೇಕಾಗಿತ್ತು, ಇಲ್ಲಿ ಇದನ್ನು ಕೂಡ ಇಲ್ಲಿ ಸಪರೇಟ್ ಆಗ್ಬೇಕಾಗಿತ್ತು. ಸಪೋಸ್ ದಿಸ್ ಇಸ್ ಅ ನಾರ್ಮಲ್ ಕಂಡೀಷನ್. ಹೆಂಗೆ ಅಂತಂದ್ರೆ ಇಲ್ಲಿನೂ ಕೂಡ ಒಂದು ಕ್ರೋಮೋಸೋಮ್ ಇರಬೇಕಿತ್ತು, ಇಲ್ಲಿ ಇದು ಇರಬಾರ್ದಿತ್ತು. ಸೊ ದಿಸ್ ಇಸ್ ದ ಕಂಡೀಷನ್. ಎರಡೂ ಸಪರೇಟ್ ಆಗ್ಬೇಕಾಗಿತ್ತು. ಆವಾಗ ಏನಾಗ್ತಿತ್ತು, ಇಲ್ಲಿಟ್ಟು ಇಲ್ಲಿಟ್ಟು ಸೊ ಕರೆಕ್ಟ್ ಆಗಿ ಎಲ್ಲ ಎರಡೆರಡಾಗಿ ಕೊನೆಗೆ ಡಾಟರ್ ಸೆಲ್ ಅಲ್ಲೂ ಕೂಡ ಎರಡು ಬರಬೇಕಾಗಿತ್ತು. ಬಟ್ ಏನಾಗಿದೆ, ಅಬ್ನಾರ್ಮಲ್ ಕಂಡೀಷನ್ ಬಂದಿದೆ. So either gain or else loss of chromosome is seen. So that is known as aneuploidy. That is the condition of chromosomal disorder.
ಸೊ ಈಗ ನಿಮಗೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡಿ, ನಾರ್ಮಲ್ ಆಗಿ ಎಷ್ಟು ಇರುತ್ತೆ ಪೇರ್ಸ್ ಅಂದ್ರೆ 23 ಪೇರ್ಸ್ ಇದೆ. ಸೊ ಟೋಟಲ್ ದೇರ್ ಆರ್ 23 ಪೇರ್ಸ್. ಯಾವ ತರ ಅರೇಂಜ್ ಆಗಿದೆ, ದಟ್ ಈಸ್ 23 ಪೇರ್ಸ್ ಇದೆ, ಟೋಟಲ್ 46 ಕ್ರೋಮೋಸೋಮ್ಸ್ ಇದೆ. ಸೊ ಡಿಪ್ಲಾಯ್ಡ್ ಅಂದ್ರೆ ಎರಡೆರಡಾಗಿ ಅರೇಂಜ್ ಆಗಿದೆ. ಆದ್ರೆ ಕಂಡೀಷನ್ ಏನಾಗುತ್ತೆ, ಓನ್ಲಿ ಅಬ್ಸರ್ವ್ ಕ್ರೋಮೋಸೋಮ್ ನಂಬರ್ 1 ಫಸ್ಟ್ ಪೇರ್ ಇದೆ ಅಲ್ಲ, ಇದನ್ನ ಅಬ್ಸರ್ವ್ ಮಾಡಿ. ಎರಡು ಬರ್ಲಿಕ್ಕೆ ಏನಾಗಿದೆ, ಒಂದು ಜಾಸ್ತಿ ಆಗಿದೆ. ಯಾವ್ದ್ರಿಂದ, ಡಿಸಾರ್ಡರ್ ಆಗಿರೋದ್ರಿಂದ ಒಂದು ಜಾಸ್ತಿ ಆಗಿದೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ, ಟ್ರೈಸೋಮಿ. ಯಾಕೆ ಟ್ರಿಪ್ಲಾಯ್ಡ್ ಅಂತ ಕರಿತಾ ಇಲ್ಲ, ಪ್ರತಿಯೊಂದು ಪೇರಲ್ಲೂ ಒಂದೊಂದು ಕ್ರೋಮೋಸೋಮ್ ಜಾಸ್ತಿ ಆಗಿಲ್ಲ. ಎಲ್ಲಾಗಿದೆ, ಓನ್ಲಿ ಇನ್ ಎನಿ ಒನ್ ಆಫ್ ದ ಪೇರ್. ಸೊ ದಟ್ಸ್ ವೈ ಇಟ್ ಈಸ್ ನೋನ್ ಆಸ್ ಟ್ರೈಸೋಮಿ. ಟ್ರೈಸೋಮಿ ಅಂತಂದ್ರೆ 1 ಎಕ್ಸ್ಟ್ರಾ, ನಾರ್ಮಲ್ ಇರೋದು 2n, ಅದಕ್ಕೆ ಒಂದೇ ಒಂದು ಎಕ್ಸ್ಟ್ರಾ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ಟ್ರೈಸೋಮಿ. ನೆಕ್ಸ್ಟ್ ಅಗೇನ್ ಅಬ್ಸರ್ವ್ ಕ್ರೋಮೋಸೋಮ್ ನಂಬರ್, ದಟ್ ಇಸ್ ಪೇರ್, ಕ್ರೋಮೋಸೋಮ್ ಪೇರ್ ಫಸ್ಟ್. ಎರಡು ಇರಬೇಕಾಗಿತ್ತು, ಬಟ್ ಏನಾಗಿದೆ ಇಲ್ಲಿ ಒಂದೇ ಇದೆ, ಅಂದ್ರೆ ಒಂದು ಮಿಸ್ಸಿಂಗ್ ಇದೆ. ದಟ್ ಇಸ್ 2n-1. ಎರಡು ಇರಬೇಕಾಗಿತ್ತು ಡಿಪ್ಲಾಯ್ಡ್, ಬಟ್ ಒಂದು ಕಡಿಮೆ ಆಗಿದೆ. ದಟ್ ಈಸ್ ಒಂದು ಕಡಿಮೆ ಆಗಿದ್ದಕ್ಕೆ ನಾವೇನಂತ ಕರಿತಾ ಇದ್ವಿ, ಮೋನೋಸೋಮಿ. ಡಿಪ್ಲಾಯ್ಡ್ ಇತ್ತು, ಒಂದು ಜಾಸ್ತಿ ಆಗಿದ್ದಕ್ಕೆ ಏನಂತ ಕರಿತಾ ಇದ್ವಿ, ಟ್ರೈಸೋಮಿ. ಸೊ 4 ಜಾಸ್ತಿ ಆದ್ರೆ ಏನಂತ ಕರೀತಾರೆ ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಕಂಪ್ಲೀಟ್ ಆಗಿ ಇಲ್ಲ ಅಂದ್ರೆ ಏನಂತ ಕರೀತಾರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ದಟ್ ಈಸ್ 2n-0. 2n-0ಗೆ ಏನಂತ ಕರೀತಾರೆ, ನೆಕ್ಸ್ಟ್ 2n+2ಗೆ ಏನಂತ ಕರೀತಾರೆ ಅಂತ ನನಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಿ. ಸೊ ಇದು ಇದರ ಟರ್ಮ್ಸ್ ನಾವು ಯೂಸ್ ಮಾಡ್ತೀವಿ. ಇವಾಗ ಡಿಸಾರ್ಡರ್ಸ್ ನೆಕ್ಸ್ಟ್ ನೋಡ್ತೀವಲ್ಲ, ಇದರಲ್ಲಿ ಟ್ರೈಸೋಮಿ, ಮೋನೋಸೋಮಿ ಅಂತ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ NCERT ಅಲ್ಲಿ ಸೊ ಈ ತರ ಚೇಂಜಸ್ ಈಗ ನಾನು ಹೇಳಿದ್ನಲ್ಲ, ಟ್ರೈಸೋಮಿ, ಮೋನೋಸೋಮಿ, ಇದು ಆಟೋಸೋಮಲ್ ಆದ್ರೂ ಆಗ್ಬೋದು ಅಥವಾ ಅಲ್ಲೋಸೋಮಲ್ ಆದ್ರೂ ಆಗ್ಬೋದು. ಅಂದ್ರೆ ಫಸ್ಟ್ 22 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದೆಲ್ಲ ಅಲ್ಲಾದ್ರೂ ಆಗ್ಬೋದು, ಅಥವಾ ಲಾಸ್ಟ್ 6 ಕ್ರೋಮೋಸೋಮ್ ಇದೆಲ್ಲ XX, XY ಅದರಲ್ಲಾದ್ರೂ ಚೇಂಜ್ ಆಗ್ಬೋದು. ಸೊ ಫಸ್ಟ್ 22 ಪೇರ್ಸ್ ಇದೆಲ್ಲ ಅದರಲ್ಲಿ ಚೇಂಜ್ ಆದ್ರೆ ನಾವು ಆಟೋಸೋಮಲ್ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಕರಿತೀವಿ. ಲಾಸ್ಟ್ ಪೇರ್ 23rd, ದಟ್ ಇಸ್ ಸೆಕ್ಸ್ ಕ್ರೋಮೋಸೋಮ್, ಅಲ್ಲೋಸೋಮಲ್ ಏನಾದ್ರು ಚೇಂಜ್ ಆದ್ರೆ ಅಲ್ಲೋಸೋಮಲ್ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಕರಿತೀವಿ. ಇದರಲ್ಲಿ ಎಕ್ಸಾಂಪಲ್ಸ್ NCERT ಅಲ್ಲಿ ಯಾವ್ದು ಕೊಟ್ಟಿದೆ ಅಂದ್ರೆ, ಆಟೋಸೋಮಲ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೆ ಒಂದೇ ಕೊಟ್ಟಿರೋದು ಡೌನ್ ಸಿಂಡ್ರೋಮ್. ನೆಕ್ಸ್ಟ್ ಅಲ್ಲೋಸೋಮಲ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೆ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಕ್ಲೈನ್ಫೆಲ್ಟರ್ ಮತ್ತೆ ಇನ್ನೊಂದು ಟರ್ನರ್ ಸಿಂಡ್ರೋಮ್. ಅದನ್ನ ಇವಾಗ ಡೀಟೇಲ್ ಆಗಿ ನೋಡೋಣ. ಡೌನ್ ಸಿಂಡ್ರೋಮ್ ಅಲ್ಲಿ ಯಾವ ಕಂಡೀಷನ್ ಇರುತ್ತೆ ಅಂದ್ರೆ, ಟ್ರೈಸೋಮಿ 21 ಅಂತ ಅಂದ್ರೆ 21st ಪೇರ್ ಕ್ರೋಮೋಸೋಮ್ ನೋಡಿ, ಇಲ್ಲಿ ಏನಾಗಿದೆ, ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಇದೆ. This is extra 1 chromosome. So that's why this condition is known as 2n+1. ಈಗ ತಾನೇ ನೋಡಿದ್ವಿ 2n+1 ಅಂದ್ರೆ ಏನಂತ ಕರಿತೀವಿ, ಟ್ರೈಸೋಮಿ. ಸೊ ಇದನ್ನ ಫಸ್ಟ್ ಟೈಮ್ ನಮಗೆ ಇಂಟ್ರೊಡ್ಯೂಸ್ ಮಾಡಿ, ಐಡೆಂಟಿಫೈ ಮಾಡಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವ್ರು ಯಾರು ಅಂದ್ರೆ ಲ್ಯಾಂಗ್ಟನ್ ಟೌನ್ ಇನ್ ದ ಇಯರ್ 1866. ಸೊ ಈ ತರ ಇರುವಂತಹ ಚೈಲ್ಡ್ ಡೆವಲಪ್ ಆದ್ರೆ ಅವರಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ ಈಗ ನೋಡೋಣ. ಸೊ ಫಸ್ಟ್ ಥಿಂಗ್ ಇಸ್, ನಾರ್ಮಲಿ ಏನಂತಂದ್ರೆ ಫಿಸಿಕಲ್ ಡೆವಲಪ್ಮೆಂಟ್ ಸರಿಯಾಗಿ ಆಗೋದಿಲ್ಲ. ಸೈಕೋಮೋಟರ್ ಡೆವಲಪ್ಮೆಂಟ್, ಮತ್ತೆ ಅಂದ್ರೆ ಯಾವುದು ಆರ್ಗನೈಸ್ಡ್ ಕಂಡೀಷನ್ ಅಲ್ಲಿ ಅವರಿಗೆ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಮೆಂಟಲ್ ಡೆವಲಪ್ಮೆಂಟ್, ಅವರ IQ ಲೆವೆಲ್ ಕಡಿಮೆ ಇರೋದಾಗ್ಲಿ, ಮೆಂಟಲ್ ರಿಟಾರ್ಡೇಷನ್ ಟೈಪ್, ಈ ತರ ಕಂಡೀಷನ್ ನಾವು ನೋಡ್ತೀವಿ. ಸೊ ಏನೇನ್ ಆಕ್ಚುಲ್ ಆಗಿ ಸಿಂಪ್ಟಮ್ಸ್ ಏನೇನಿದೆ, ಏನೇನಾಗುತ್ತೆ ಅವರಲ್ಲಿ, ಸೊ ಡಿಫೆಕ್ಟ್ ಏನೇನ್ ಕಾಣಿಸುತ್ತೆ ಅಂತ ನೋಡೋಣ. ಫಸ್ಟ್ ಥಿಂಗ್, ಡಿಸೀಸ್ ಆಗಿರ್ಬೋದು ಅಥವಾ ಈ ತರ ಅಬ್ನಾರ್ಮಲ್ ಕಂಡೀಷನ್ ಆದ್ರೂ ಇರ್ಬೋದು, ನೀವು ಸಿಂಪ್ಟಮ್ಸ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಹೆಡ್ ಟು ಟೋ ಹೋಗಿ. ಹೆಡ್ ಟು ಟೋ, ತಲೆಯಿಂದ ಕಾಲಿನ ತುದಿವರೆಗೂ ಏನೇನಾಗುತ್ತೆ ಆ ತರ ಆರ್ಡರ್ ಅಲ್ಲಿ ಸೀಕ್ವೆನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಅವಾಗ ಮಧ್ಯದಲ್ಲಿ ಯಾವುದು ಕೂಡ ಮಿಸ್ ಆಗಲ್ಲ ನೀವು ಥಿಯರಿ ಎಕ್ಸಾಮ್ ಬರೀಬೇಕಾದ್ರೆ. ಸೊ ಫಸ್ಟ್ ಥಿಂಗ್, ಹೈಟ್ ಏನು ಟೋಟಲ್ ಆಗಿ ಫಸ್ಟ್ ಗೆ ನೋಡ್ಲಿಕ್ಕೆ ಯಾವ ತರ ಇದೆ ಅದನ್ನ ನಾವು ಹೇಳ್ತೀವಿ. ಹೈಟ್ ಅವರಲ್ಲಿ ಏನಿರುತ್ತೆ, ಶಾರ್ಟ್ ಹೈಟ್ ಇರುತ್ತೆ. ಅಂತ ಇಂಡಿವಿಜುವಲ್ ಏನಾದ್ರು ಮೇ ಬಿ ಡೆವಲಪ್ ಆದ್ರೆ, ದಟ್ ಇಸ್ ಟ್ರೈಸೋಮಿ 21, ದೇ ಆರ್ ಶಾರ್ಟ್ ಇನ್ ದೇರ್ ಹೈಟ್. ನೆಕ್ಸ್ಟ್ ಹೈಟ್ ಆಯ್ತಾ, ನೆಕ್ಸ್ಟ್ ಫಸ್ಟ್ ಯಾವುದು, ಹೆಡ್ ಮತ್ತೆ ಫೇಸ್ ಅಲ್ಲಿ ಏನ್ ಚೇಂಜ್ ಆಗುತ್ತೆ ಅಂತ ನೋಡೋಣ. ದಟ್ ಇಸ್ ಸ್ಮಾಲ್ ರೌಂಡ್ ಫ್ಲಾಟ್ ಹೆಡ್. ಏನಂದ್ರೆ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದನೂ ಮುಖ ಹೆಂಗೆ ಇರುತ್ತೆ ಅಂದ್ರೆ ಚಪ್ಪಟೆಯಾಗಿ ಕಾಣಿಸ್ತಾ ಇರುತ್ತೆ, ಫ್ಲಾಟ್ ಇರುತ್ತೆ ಮುಖ ಕೂಡ, ಮತ್ತೆ ಹಿಂದ್ಗಡೆ ತಲೆನೂ ಕೂಡ ಏನಂದ್ರೆ ಫ್ಲಾಟ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಫ್ಲಾಟ್ ಹೆಡ್. ಮತ್ತೆ ಬ್ರಾಡ್ ಫ್ಲಾಟ್ ಫೇಸ್, ಮುಖ ಕೂಡ ತುಂಬಾ ಅಗಲ ಇರುತ್ತೆ. ನೆಕ್ಸ್ಟ್ ಬಿಗ್ ಅಂಡ್ ವ್ರಿಂಕಲ್ಡ್ ಫರ್ರೋಡ್ ಟಂಗ್. ಟಂಗಿನ ಸೈಜ್ ಜಾಸ್ತಿ ಇರೋದ್ರಿಂದ ಅದು ಮೇಲ್ಗಡೆ, ಇವಾಗ ನೋಡಿ ನಾವು ಮೌತ್ ಕ್ಲೋಸ್ ಮಾಡಿದ್ರೆ ಟಂಗ್ ಮೇಲ್ಗಡೆ ಹೋಗಿ ಸೆಟ್ ಆಗುತ್ತೆ. ಸೊ ಇದು ಜಾಸ್ತಿ ಏನಾದ್ರು ಇತ್ತಂದ್ರೆ ಮೇಲ್ಗಡೆ ಕರೆಕ್ಟ್ ಆಗಿ ಸೆಟ್ ಆಗಲ್ಲ. ಯಾಕಂದ್ರೆ ಆ ಟಂಗಿನ ಶೇಪ್ ಇದೆಲ್ಲ ಸ್ವಲ್ಪ ವ್ರಿಂಕಲ್ ಆಗಿ ದೊಡ್ಡದಾಗಿ ಇರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಸೆಟ್ ಆಗಲ್ಲ. ಸೊ ಸರಿಯಾಗಿ ಮೇಲೋಗಿ ಸೆಟ್ ಆಗದೆ ಇರೋ ಕಾರಣ ಅವ್ರ ಬಾಯಿ ಯಾವಾಗ್ಲೂ ಓಪನ್ ಮಾಡಿರ್ತಾರೆ. ಸೊ ದಟ್ಸ್ ವೈ ದೇ ಆರ್ ಪಾರ್ಷಲಿ ಓಪನ್ ಮೌತ್.
ಬಿಕಾಸ್ ಆಫ್ ದಿಸ್ ಡಿಫ್ರೆಂಟ್ ಕಂಡೀಷನ್ ಆಫ್ ದೇರ್ ಟಂಗ್. ಸೊ ಟಂಗ್ ಆ ಥರ ಇರೋದ್ರಿಂದ ಬಾಯಿ ಯಾವಾಗಲೂ ಓಪನ್ ಮಾಡಿರ್ತಾರೆ. ನೆಕ್ಸ್ಟ್ ಕಂಜನೈಟಲ್ ಹಾರ್ಟ್ ಡಿಸೀಸ್, ಹುಟ್ಟಿದಂಗೆನೆ ಹಾರ್ಟ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇರುವಂಥದ್ದು. ನೆಕ್ಸ್ಟ್ ಪಾಮ್ ಈಸ್ ಬ್ರಾಡ್ ಆ್ಯಂಡ್ ಪಾಮ್ ಕ್ರೀಸ್, ಈ ಅಂಗ ಇರುತ್ತಲ್ಲ ಇದು ಅಗಲ ಇರುತ್ತೆ, ಮತ್ತೆ ಇದು ನೋಡಿ ನಾರ್ಮಲ್ ಎಲ್ಲರಿಗೂ ಇದೇ ಥರ ಲೈನ್ಸ್ ಇರುತ್ತೆ ಅಲ್ವಾ ಕೈಯಲ್ಲಿ, ಬಟ್ ಅವ್ರ ಕೈಯಲ್ಲಿ ಈ ಲೈನ್ಸ್ ಇದೆ ಅಲ್ಲ ಅಬ್ನಾರ್ಮಲ್ ಕಂಡೀಷನ್ ಅಲ್ಲಿ ಇರುತ್ತೆ, ಜಾಸ್ತಿ ಇರುತ್ತೆ, ಹೆಂಗ್ ಬೇಕೋ ಹಾಗೆ ಲೈನ್ಸ್ ಕಾಣಿಸ್ತಾ ಇರುತ್ತೆ. ಸೊ ಅದು ಅಬ್ನಾರ್ಮಲ್ ಪಾಮ್ ಕ್ರೀಸ್. ಮತ್ತೆ ಯೂಶಲಿ ಲೋಬ್ಸ್ ನೋಡಿ, ಲೂಪ್ಸ್ ಎಷ್ಟಿರುತ್ತೆ ಬೆರಳಲ್ಲಿ 1 2 3 ಕಾಣಿಸ್ತಾ ಇದೆ, ಬಟ್ ಅವರಲ್ಲಿ ಇದರಲ್ಲಿ ಲೈನ್ಸ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಲೂಪ್ಸ್ ಕಾಣಿಸ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಅಬ್ನಾರ್ಮಲ್ ಕಂಡೀಷನ್ ಸೀನ್ ಇನ್ ಡೌನ್ ಸಿಂಡ್ರೋಮ್ ಡೆವಲಪ್ಡ್ ಇಂಡಿವಿಜುವಲ್. ಯಾರಿಗೆ ಡೌನ್ ಸಿಂಡ್ರೋಮ್ ಬಂದಿದೆ ಅವರಿಗೆ ಈ ತರ ಚೇಂಜಸ್ ಕಾಣಿಸುತ್ತೆ. ಸೊ ದಿಸ್ ಇಸ್ ಆಟೋಸೋಮಲ್ ಕ್ರೋಮೋಸೋಮಲ್ ಡಿಸಾರ್ಡರ್. ನೆಕ್ಸ್ಟ್ ಅಲ್ಲೋಸೋಮಲ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೆ 2 ಎಕ್ಸಾಂಪಲ್ ಇದೆ, ಒಂದು ಕ್ಲೈನ್ಫೆಲ್ಟರ್, ಇನ್ನೊಂದು ಟರ್ನರ್ ಸಿಂಡ್ರೋಮ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂದ್ರೆ ಏನು? ಸೊ ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಟ್ರೈಸೋಮಿ, ಬಟ್ ದಿಸ್ ಟ್ರೈಸೋಮಿ ಇಸ್ ನಾಟ್ ಸೀನ್ ಇನ್ ಆಟೋಸೋಮಲ್ ಕ್ರೋಮೋಸೋಮ್, ಬಟ್ ದಿಸ್ ಟ್ರೈಸೋಮಿ ಇಸ್ ಸೀನ್ ಇನ್ ಸೆಕ್ಸ್ ಕ್ರೋಮೋಸೋಮ್. ಯಾವುದು ಅಂದ್ರೆ ದಟ್ ಈಸ್ XY. ಯೂಶಲಿ XY ಇಸ್ ಅ ನಾರ್ಮಲ್ ಕಂಡೀಷನ್, XY ಇದ್ರೆ ಏನಂತ ಕರಿತೀವಿ ಮೇಲ್, ಬಟ್ ಇಲ್ಲಿ ಏನಾಗಿದೆ ಒಂದು X ಎಕ್ಸ್ಟ್ರಾ ಕಾಣಿಸ್ತಾ ಇದೆ. That is, male is born with extra copy of X chromosome. Normally he is male, but he is with another, that is all cells, he is accumulated with another extra chromosome, that is another extra X chromosome. So hangagi feminine characters kuda avaralli ನಾವು ನೋಡಬಹುದು. ಸೊ ಟೋಟಲ್ ಆಗಿ 46 ಇರಬೇಕಾಗಿದ್ದು ಟ್ರೈಸೋಮಿ ಆಗ್ತದ್ರಿಂದ ಎಷ್ಟಾಯ್ತು ಕ್ರೋಮೋಸೋಮ್ 47. ಮತ್ತೆ ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ ಚೇಂಜ್ ಆಗ್ತಾ ಇದೆ, ಸೊ ಹಾಗಾಗಿ ಅವ್ರು ನಾರ್ಮಲ್ ಇರ್ಲಿಕ್ಕೆ ಸಾಧ್ಯನಾ? ನೋ, ದೇ ಆರ್ ಸ್ಟೆರೈಲ್. ಸೊ ಸೆಕ್ಸ್ ಕ್ರೋಮೋಸೋಮ್ ಅಲ್ಲಿ ಈ ತರ ಚೇಂಜಸ್ ಆಗಿರೋದ್ರಿಂದ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ ಬರುತ್ತೆ, ಸೊ ಹಾಗಾಗಿ ಅವರು ಸ್ಟೆರೈಲ್ ಇರ್ತಾರೆ, ಫರ್ಟೈಲ್ ಇರೋದಿಲ್ಲ. ಸೊ ಏನೇನ್ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ದಟ್ ಈಸ್ ದ ಓವರ್ ಆಲ್ ಅವ್ರು ನೋಡ್ಲಿಕ್ಕೆ ಮೇಲೆ ಇರೋದು, ಬಟ್ ದೇ ಮೇ ಶೋ ಫೆಮಿನೈನ್ ಕ್ಯಾರೆಕ್ಟರ್ಸ್. ಯಾವ ತರ ನೋಡ್ಲಿಕ್ಕೆ? ಫಸ್ಟ್ ಹೈಟ್, ದಟ್ ಈಸ್ ಹೈಟ್ ಫಸ್ಟ್ ಕ್ಯಾರೆಕ್ಟರ್. ನೆಕ್ಸ್ಟ್ ಹೆಡ್ ಟು ಏನೇನ್ ಚೇಂಜ್ ಆಗುತ್ತೆ, ಹೆಡ್ ಟು ಟೋ ಏನೇನ್ ಚೇಂಜಸ್ ಆಗುತ್ತೆ ಅಂತ ನೋಡ್ಬೇಕು. ನೆಕ್ಸ್ಟ್ ಪೋರ್ ಬಿಯರ್ಡ್ ಗ್ರೋತ್. ನಾರ್ಮಲಿ ಮೇಲ್ಸ್ ಅಲ್ಲಿ ಬಿಯರ್ಡ್ ಗ್ರೋತ್ ಜಾಸ್ತಿ ಇರುತ್ತೆ, ಬಟ್ ಇವರಲ್ಲಿ ಅಷ್ಟೊಂದು ಡೆವಲಪ್ ಆಗ್ತಿರಲ್ಲ. ಮತ್ತೆ ಲೆಸ್ ಚೆಸ್ಟ್ ಹೇರ್ ಚೆಸ್ಟ್ ಅಲ್ಲಿನೂ ಕೂಡ ಹೇರ್ಸ್ ಜಾಸ್ತಿ ಡೆವಲಪ್ ಆಗಿರಲ್ಲ. ನೆಕ್ಸ್ಟ್ ಗೈನಕೋಮ್ಯಾಸ್ಟಿಯಾ ಅಂತ ಅಂದ್ರೆ ಇವರಲ್ಲಿ ಫೆಮಿನೈನ್ ಕ್ಯಾರೆಕ್ಟರ್ಸ್ ಅಂದ್ರೆ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಕೂಡ ನಾವು ಇವರಲ್ಲಿ ನೋಡ್ತೀವಿ. ದಿಸ್ ಇಸ್ ದ ಮೇನ್ character, that is gynecomastia. This is seen in Klinefelter syndrome individual. Next reduced testis ಅಂತ ಅಂದ್ರೆ ಟೆಸ್ಟಿಸ್ ಇನ ಸೈಜ್ ಕಡಿಮೆ ಇರೋದು ಮತ್ತೆ ಸ್ಪರ್ಮ್ ಡೆವಲಪ್ ಆಗದೆ ಇರೋದು, ಅದಕ್ಕೆ ಏನಂತ ಕರಿತೀವಿ? ಏಜೂಸ್ಪರ್ಮಿಯಾ, ಅಂದ್ರೆ ಸ್ಪರ್ಮ್ ಕೌಂಟ್ 0 ಇರೋದು, ದಟ್ ಇಸ್ ನೋನ್ ಆಸ್ ಏಜೂಸ್ಪರ್ಮಿಯಾ ಇವರಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಇವ್ರನ್ನ ಏನಂತ ಕರೀತಾರೆ? ಸ್ಟೆರೈಲ್ ಇಂಡಿವಿಜುವಲ್. ಸೊ ಇದು ಚೇಂಜಸ್ ಇವರಲ್ಲಿ ಇರುವಂತ ಚೇಂಜಸ್. ನೆಕ್ಸ್ಟ್ Turner syndrome. Turner syndrome is also example of sex chromosomal disorder. ಇವರಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ XX ಇರ್ಬೇಕಾಗಿತ್ತು. ಯೂಶಲಿ ಏನು ಫಿಮೇಲ್ಸ್ ಅಂತ ಅಂದ್ರೆ 2 X ಕ್ರೋಮೋಸೋಮ್ ಇರ್ಬೇಕಾಗಿತ್ತು, ಆದ್ರೆ 1 X ಕ್ರೋಮೋಸೋಮ್ ಏನಿದೆ ಮಿಸ್ಸಿಂಗ್ ಇದೆ. ಸೊ ದಿಸ್ ಈಸ್ ಮೈನಸ್ ಆಫ್ 2n ಅಲ್ಲಿ -1 ಅಂದ್ರೆ ಏನಂತ ಕರಿತೀವಿ? ಮೋನೋಸೋಮಿ. ಸೊ ಮೋನೋಸೋಮಿ ಆಫ್ ವಿಚ್ ಕ್ರೋಮೋಸೋಮ್? 23rd chromosome, that is sex chromosome. So monosomy occurs in 23rd, that is sex chromosome, that is usually XX is a condition, but there is one absence. Absence ಗೆ ನಾವು ಅಲ್ಲಿ ಏನಾದ್ರೂ ಬರೀಬೇಕಲ್ಲ ಅಂತ ಹೇಳಿ O ಅಂತ ಬರಿತೀವಿ, XO condition. So XO ಅಂತ ಕರಿತೀವಿ, means there is absence of 1 X chromosome. ಇವರು ಫಿಮೇಲ್ ಇರ್ತಾರೆ, ಮೇಲ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ ಇರ್ಬೇಕಾಗಿತ್ತು, ಮೇಲ್ ಯಾಕೆ ಇಲ್ಲ ಅಂತಂದ್ರೆ Y ಇಲ್ಲ ಇಲ್ಲಿ. So there is absence of Y chromosome. So Turner syndrome individual is always female only, but there is absence of 1 X chromosome. So usually sex chromosome ಅಲ್ಲಿ ಏನಾದ್ರೂ changes ಆಯ್ತು ಅಂದ್ರೆ ಅವರು ಯಾವ ತರ ಇರ್ತಾರೆ ಅಂದ್ರೆ sterile. They are sterile. Monosomy of sex chromosome and they are sterile females. ಏನೇನ್ changes ಇರುತ್ತೆ ಅಂತ ನೋಡೋಣ. So head to toe again we are going to start. So height, first thing is height. Total appearance ಹೆಂಗಿದೆ, ಅದಾದ್ಮೇಲೆ head to toe. So height ಅಲ್ಲಿ ಇವರು ಶಾರ್ಟ್ ಇರ್ತಾರೆ. Klinefelter syndrome tall, Turner syndrome height ಅಲ್ಲಿ ಶಾರ್ಟ್. ನೆಕ್ಸ್ಟ್ ಫೇಸ್ ಯಾವ ತರ ಅಂತಂದ್ರೆ ಈ ತರ ಒಂಥರ ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ ಫೇಸ್. ಐ ಮೀನ್ ಯೂಶಲಿ ಬ್ರಾಡ್ ಅಥವಾ ಇಲಾಂಗೇಟೆಡ್ ಆ ತರ ಇರೋದಿಲ್ಲ, ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ ಫೇಸ್. ಮತ್ತೆ ಲೋ ಪೋಸ್ಟೀರಿಯರ್ ಹೇರ್ ಲೈನ್, ಇಲ್ಲಿ ನೋಡಿ
ಇಲ್ಲಿ ನೆಕ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಎಲ್ಲರಿಗೂ ಇಲ್ಲಿಗೆನ ಸ್ಟಾಪ್ ಆಗುತ್ತೆ ಹೇರ್ಸ್ ಇಲ್ಲಿಗೆನೆ ಸ್ಟಾಪ್ ಆಗುತ್ತೆ. ಬಟ್ ಇವ್ರಿಗೆ ಹಂಗಲ್ಲ, ಇಲ್ಲಿವರೆಗೂ ಹೇರ್ಸ್ ಇರುತ್ತೆ. ಲೋ ಪೋಸ್ಟೀರಿಯರ್ ಹೇರ್ ಲೈನ್, ಹಿಂದ್ಗಡೆ ತನಕನೂ ಹೇರ್ಸ್ ಕಾಣಿಸ್ತಾ ಇರುತ್ತೆ. ಮತ್ತೆ ವೆಬ್ಬಿಂಗ್ ಆಫ್ ನೆಕ್ ಇಷ್ಟೇ ಇರಬೇಕು ಸೈಜ್, ಬಟ್ ಇವ್ ನೆಕ್ ಯಾವ ತರ ಇರುತ್ತೆ ಅಂದ್ರೆ ಬ್ರಾಡ್ ಇರುತ್ತೆ, ಜಾಸ್ತಿ ಡಿಫ್ರೆನ್ಸ್ ಇರಲ್ಲ ಫೇಸಿಗೂ ನೆಕ್ಕಿಗೂ. ಇಲ್ಲಿಂದಾನೇ ನೆಕ್ ಕಾಣಿಸ್ತಾ ಇರುತ್ತೆ. ಸೊ ದಟ್ ಈಸ್ ಅ ಬ್ರಾಡ್, ದಟ್ ಈಸ್ ವೆಬ್ಬಿಂಗ್ ಆಫ್ ನೆಕ್, ವೆಬ್ಡ್ ಟೈಪ್ ಕಂಡೀಷನ್ ಕಾಣಿಸ್ತಾ ಇರುತ್ತೆ ನೆಕ್. ನೆಕ್ಸ್ಟ್, ಲ್ಯಾಕ್ ಆಫ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂತಂದ್ರೆ ಏನೇನಿರಬೇಕು? ದಟ್ ಈಸ್ ಪ್ಯೂಬಿಕ್ ಹೇರ್ಸ್, ಮತ್ತೆ ಅಂಡರ್ ಆರ್ಮ್ ಹೇರ್ಸ್, ಮತ್ತೆ ಮೆನ್ಸ್ಟ್ರಲ್ ಸೈಕಲ್ಸ್, ಇದೆಲ್ಲದನ್ನು ಅವರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಬ್ರಾಡ್ ಹಿಪ್ ಲೈನ್, ಇದ್ಯಾವುದನ್ನು ಕೂಡ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅವರಲ್ಲಿ ಕಾಣಿಸೋದಿಲ್ಲ. ಸೊ ನೋ ಮೆನ್ಸ್ಟ್ರಲ್ ಸೈಕಲ್ ಮೀನ್ಸ್ ದೇ ಆರ್ ಯೂಶುವಲಿ ಇನ್ಫರ್ಟೈಲ್. ಸೊ ಅದಕ್ಕೆ ಏನಂತ ಕರೀತಾರೆ? ರೂಡಿಮೆಂಟರಿ ಓವರೀಸ್. ಓವರೀಸ್ ಸರಿಯಾಗಿ ಡೆವಲಪ್ ಆಗೋದಿಲ್ಲ, ಸೊ ಹಾಗಾಗಿ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅವರು ಸ್ಟೆರೈಲ್ ಇರ್ತಾರೆ. ದೇ ಆರ್ ನಾಟ್ ಫರ್ಟೈಲ್, ದೇ ಆರ್ ಸ್ಟೆರೈಲ್ ಇಂಡಿವಿಜುವಲ್. ಸೊ ಆಲ್ ದೀಸ್ ಆರ್ ದ ಅಗೇನ್ ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದಟ್ ಈಸ್ ಏನು ಎಫೆಕ್ಟ್ ಆಗಿರುವಂತಹ ಟರ್ನರ್ ಸಿಂಡ್ರೋಮ್ ಫೀಮೇಲ್ಸ್ ಅಲ್ಲಿ ಈ ತರ ನಾವು ಚೇಂಜಸ್ ನೋಡ್ತೀವಿ. ಸೊ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದೀನಿ. NCERT ಅಲ್ಲಿ ಏನೇನು ಕೊಟ್ಟಿದ್ರು, ಬೇಕಿದ್ರೆ ಇನ್ನೊಂದು ವಿಡಿಯೋದಲ್ಲಿ NCERT ಲೈನ್ಸ್ ಅಲಾಂಗ್ ವಿತ್ ದ ಕ್ವೆಶನ್ ರಿಲೇಟೆಡ್ ಟು ದಿಸ್ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಡೂ ಒನ್ ಸಪರೇಟ್ ವಿಡಿಯೋ. ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ.